ಸರ್ ಬರೀ 235 ಕೊಡ್ತೀನಿ ಸರ್ ಈ ಗಾಡಿ ಸರ್. ಬರೀ 35,000 ಓಡಿರೋದು ಕೃಷ್ಣ ಇದೆ ಸರ್. 21 ಮಾಡಲು, ಅದರಲ್ಲೂ ಟಾಪ್ ಅಂಡ್ ಗಾಡಿ ಇದೆ ಸರ್. ಜೆಡ್ ವೇರಿಯಂಟ್ 2.4 ಮ್ಯಾನುವಲ್ ಡೀಸೆಲ್ ಗಾಡಿ. ಬರೀ 18,000 ಓಡಿರೋದು ಆಟೋಮೆಟಿಕ್ ಪಂಚು 825 ಕ್ಲೋಸ್ ಆಗುತ್ತೆ ಸರ್. 23 ಮಾಡಲ್ ಇದೆ ಗಾಡಿ. ಬರೀ 34,000 ಓಡಿದೆ ಸರ್. ಡೀಸೆಲ್ ಮ್ಯಾನುವಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಅಲ್ಲಿ ಎರ್ಟಿಗಾ ನೋಡ್ತಾ ಇದ್ದೀರಾ ಸರ್? ಬರೀ 26,000 ಓಡಿದೆ, ಆಟೋಮೆಟಿಕ್ ಗಾಡಿ ಸರ್. ಡೀಸೆಲ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ದೀರಾ ಸರ್? 68,000 ಓಡಿದೆ, 19 ಮಾಡಲ್ ಡೀಸೆಲ್ ಸರ್. ಸರ್ ಬರೀ 34,000 ಓಡಿದೆ, ಅದರಲ್ಲೂ 18 ಮಾಡಲ್ ಗಾಡಿ 555 ಕ್ಲೋಸ್ ಆಗುತ್ತೆ ಸರ್. 16,20,000ಕ್ಕೆ 2020 ಮಾಡಲ್ XZ A+ ಗಾಡಿ ಸಿಗ್ತಾ ಇದೆ ಸರ್. ಯಾರ್ಯಾರು ಸಿಂಗಲ್ ಓನರ್ ಗಾಡಿ ಬರೀ 62,000 ಓಡಿದೆ, ವಿತ್ 2 ಇಯರ್ಸ್ ವ್ಯಾರಂಟಿ ಬರುತ್ತೆ ಸರ್. ಟಿಯಾಗೋ 50,000 ಓಡಿರೋದು, ಟಾಪ್ ಅಂಡ್ ವೆಹಿಕಲ್ 575 ಕ್ಲೋಸ್ ಆಗುತ್ತೆ. 7 ಸೀಟರ್ ಈ ಗಾಡಿ ಕೂಡ ಸಿಂಗಲ್ ಓನರ್ ಸರ್. ಕೇವಲ 30,000 ಓಡಿದೆ ಗಾಡಿ. ಇದು ಫುಲ್ ಟಾಪ್ ಅಂಡ್ ವೆಹಿಕಲ್. ಇದೊಂದು 655 ಸಿಗುತ್ತೆ ಸರ್. ಕ್ರಿಸ್ಟಾ ಯಾರಾದ್ರೂ 2.8Z ಆಟೋಮೆಟಿಕ್ ಹುಡುಕ್ತಾ ಇದ್ದಾರೆ ನೋಡಿ ಸರ್. ಬರೀ 20,50,000ಕ್ಕೆ ನಿಮಗೆ 2017 ಮಾಡಲು ಜೆಡ್ 2.8 ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ 84,000 ಓಡಿದೆ, ಆನ್ ರೆಕಾರ್ಡ್. ಸಿಂಗಲ್ ಸ್ವಿಫ್ಟ್ ನೋಡಿ 14,000 ಓಡಿದೆ ಸರ್. ಅದರಲ್ಲೂ ವಿತ್ ಸರ್ವಿಸ್ ರೆಕಾರ್ಡ್ ಸರ್. ಬರೀ 62,000 ಓಡಿದೆ, ಫಸ್ಟ್ ಓನರ್ ಗಾಡಿನೇ. 825 ಕ್ಲೋಸ್ ಆಗುತ್ತೆ. ಸಿಂಗಲ್ ಓನರ್ i20 ನೋಡಿ ಸರ್. 19 ಮಾಡಲ್ 35,000 ಓಡಿರೋದು, 625 ಫೈನಲ್ ಆಗುತ್ತೆ ಸರ್. ಡೀಸೆಲ್ ಗಾಡಿ ಬರೀ 65,000 ಓಡಿದೆ, ಫಸ್ಟ್ ಓನರ್. 5 ಲಕ್ಷ ಕ್ಲೋಸ್ ಆಗುತ್ತೆ ಸರ್. 18 ಮಾಡಲ್ ಸರ್. 21 ಬರೀ 35,000 ಓಡಿರೋ ಗಾಡಿ 5ವರೆಗೆ ಕ್ಲೋಸ್ ಆಗುತ್ತೆ ಸರ್. ಇದು 35,000 ಓಡಿದೆ ಅಷ್ಟೇ. ಸಿಂಗಲ್ ಓನರ್ ನೋಡಿ ಸರ್. 19 ಮಾಡಲ್ ಬರೀ 26,000 ಓಡಿದೆ ಸರ್. ಒಂದು 375 ಕ್ಲೋಸ್ ಆಗುತ್ತೆ. ಡೀಸೆಲ್ ಗಾಡಿ ಸಿಂಗಲ್ ಓನರ್ ಸರ್. ಬರೀ 31,000 ಓಡಿದೆ ನಿಮಗೆ. E8 ವೇರಿಯಂಟ್ 675 ಕ್ಲೋಸ್ ಆಗುತ್ತೆ ಸರ್. 18 ಮಾಡಲ್ ಆಮಿಯೋ ಲೋನ್ ಆಗುತ್ತೆ. ಬರೀ 4ವರೆಗೆ ಸಿಗುತ್ತೆ ಸರ್ ಗಾಡಿ. ನೋಡಿ ಸಿಂಗಲ್ ಓನರ್ ಕಾರ್ ಬೇಕಾ ಸರ್? ಡೀಸೆಲ್ ಗಾಡಿ ಬರೀ 60,000 ಓಡಿದೆ ಸರ್. 4 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ ಈಕೋ 5 ಸೀಟರ್ AC ವೇರಿಯಂಟ್ ಸರ್. ಸಿಂಗಲ್ ಓನರ್ ಡಿಸೈರ್ ಇದೆ ನೋಡಿ ಸರ್. 62,000 ಓಡಿರೋದು, ಫಸ್ಟ್ ಓನರ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್. 6 ಲಕ್ಷ ಕ್ಲೋಸ್ ಆಗುತ್ತೆ ಸರ್. ಸರ್ 17 ಮಾಡಲ್ ಬ್ರಿಯೋ ಇದೆ, 445 ಕ್ಲೋಸ್ ಆಗುತ್ತೆ ಸರ್. ಸರ್ ಬರೀ 7 ಲಕ್ಷಕ್ಕಿದೆ, 44,000 ಓಡಿರೋದು, 21 ಮಾಡಲ್ ಆಟೋಮೆಟಿಕ್ ವೆಹಿಕಲ್ ಸರ್. MG ಹೆಕ್ಟರ್ ಪ್ಲಸ್ ಬರೀ 27,000 ಓಡಿದೆ, 22 ಪೆಟ್ರೋಲ್ ಆಟೋಮೆಟಿಕ್ ಸರ್. ಬರೀ 51,000 ಓಡಿರೋದು, ವಿತ್ 2 ವರ್ಷ ವ್ಯಾರಂಟಿ ಬರುತ್ತೆ ಗಾಡಿ. 655 ಕ್ಲೋಸ್ ಆಗುತ್ತೆ. 20 ಮಾಡಲ್ ಸರ್. 20 ಮಾಡಲ್ ಸರ್. ಜಾಜ್ V ವೇರಿಯಂಟ್ ಬರೀ 51,000 ಓಡಿದೆ, 17 ಮಾಡಲ್. ನಿಮಗೆ ಒಂದು 565 ಕ್ಲೋಸ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. 22 ಮಾಡಲ್ GT ಲೈನ್ ಇದೆ ಸರ್. 1470 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಪೆಟ್ರೋಲ್ ಮ್ಯಾನುವಲ್ ಡೀಸೆಲ್ ಸಿಂಗಲ್ ಓನರ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ ಬೇಕಾ ಸರ್? ನಮ್ಮ ಹತ್ರ ಇದೆ. ಬ್ರೆಜಾ ಇದೆ 2018 ಮಾಡಲ್, ZDI ವೇರಿಯಂಟ್ ಇದೆ, 75,000 ಓಡಿದೆ, ಒಂದು 875 ಕ್ಲೋಸ್ ಆಗುತ್ತೆ ಸರ್. 18 ಮಾಡಲ್ ವೆಹಿಕಲ್ ಸರ್. i20 ಅಷ್ಟ ಆಪ್ಷನಲ್ ವೇರಿಯಂಟ್. ಇದು ಫಸ್ಟ್ ಓನರ್ ಗಾಡಿ. 2 ವರ್ಷ ವ್ಯಾರಂಟಿ ಜೊತೆ ಬರುತ್ತೆ. 770 ಕ್ಲೋಸ್ ಆಗುತ್ತೆ ಸರ್. 2020 ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಕಾಂಪಾಸ್ ಇದೆ ನೋಡಿ ಸರ್. ಬರೀ 12 ಲಕ್ಷ ಕ್ಲೋಸ್ ಆಗುತ್ತೆ ಸರ್. ಇದು 19 ಮಾಡಲ್ ಲಿಮಿಟೆಡ್ ಪ್ಲಸ್ ಕಾಂಪಾಸ್ ಸರ್. XUV300 ಡೀಸೆಲ್ ಅಲ್ಲಿ ಜಸ್ಟ್ 48,000 ಓಡಿದೆ ಸರ್ ನಿಮಗೆ ಸರ್. ಆಟೋಮೆಟಿಕ್ ವೆನ್ಯೂ 2020 ಮಾಡಲ್ SX ಪ್ಲಸ್ 970 ಕ್ಲೋಸ್ ಆಗುತ್ತೆ ಸರ್. ಬ್ರೆಜಾ ZDI ಆಟೋಮೆಟಿಕ್ ಇದೆ, 19 ಮಾಡಲ್ 910ಕ್ಕೆ ಕ್ಲೋಸ್ ಆಗುತ್ತೆ ಸರ್. 64,000 ಓಡಿದೆ ಸರ್. ಡೀಸೆಲ್ ಆಟೋಮೆಟಿಕ್, ಮತ್ತೆ 2 ವರ್ಷ ವ್ಯಾರಂಟಿನೂ ಬರುತ್ತೆ ಗಾಡಿ ಮೇಲೆ. ಹಾಗೆ ಅಲ್ಕಾಜಾರ್ ಕೂಡ ಇದೆ ನೋಡಿ ಸರ್. ಅಲ್ಕಾಜಾರ್ ಒಂದು 2022 ಮಾಡಲ್ ಇದೆ, ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ಆಟೋಮೆಟಿಕ್ ಗಾಡಿ ಸರ್. ಬರೀ 37,000 ಓಡಿದೆ. ಬರೀ 37,000 ಓಡಿದೆ. 19,20,000ಕ್ಕೆ 22 ಮಾಡಲ್ ಅಲ್ಕಾಜಾರ್ ಫೈನಲ್ ಮಾಡ್ಕೊಡ್ತೀನಿ ಸರ್. ವರ್ಣ ಇದೆ ನೋಡಿ ಸರ್. 2016 ಮಾಡಲ್ ವರ್ಣ ಇದೆ, 68,000 ಓಡಿರೋದು. ಇದು ಕೂಡ ಫಸ್ಟ್ ಓನರ್ ಗಾಡಿನೇ. 625 ಕ್ಲೋಸ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ರ್ಯಾಪಿಡ್ ಕೂಡ ಇದೆ ನೋಡಿ, ಲೋನ್ ಆಗುತ್ತೆ ಸರ್. 2020 ಮಾಡಲು ಬರೀ 54,000 ಓಡಿದೆ, ಆಟೋಮೆಟಿಕ್ ವೆಹಿಕಲ್ ಸರ್. ಇದು 750ಕ್ಕೆ ಕ್ಲೋಸ್ ಆಗುತ್ತೆ ಸರ್. ಇದು 45,000 ಓಡಿದೆ ಅಷ್ಟೇ. ಹೌದು ಸರ್. ಬರೀ 45,000 ಓಡಿರೋದು, ಫಸ್ಟ್ ಓನರ್ ಗಾಡಿ. 2020 ಮಾಡಲ್ ಸರ್. ಬರೀ 7 ಲಕ್ಷಕ್ಕೆ ಸಿಗುತ್ತೆ ಸರ್. 7 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಸರ್. 2020 ಮಾಡಲ್ ಆಲ್ಟ್ರೋಸ್ ಇದೆ, XZ ವೇರಿಯಂಟ್ 52,000 ಏನೋ ಓಡಿದೆ, 7 ಲಕ್ಷ ಕ್ಲೋಸ್ ಆಗುತ್ತೆ ಸರ್. ಇದು ಸಿಂಗಲ್ ಓನರ್ ಗಾಡಿ. ಬರೀ 40,000 ಓಡಿರೋ ವೆಹಿಕಲ್ ನಿಮಗೆ 2020 ಮಾಡಲ್, ಫುಲ್ ಟಾಪ್ ಅಂಡ್ ವಿತ್ ಸನ್ರೂಫ್ ಬರುತ್ತೆ. 12,10,000 ಕ್ಲೋಸ್ ಆಗುತ್ತೆ ಸರ್. 12,10,000ಕ್ಕೆ ಸರ್. 22 ಮಾಡಲ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಇದೆ ನಿಮಗೆ, ಫಸ್ಟ್ ಓನರ್ ಗಾಡಿನೇ. 635ಕ್ಕೆ ಕ್ಲೋಸ್ ಆಗುತ್ತೆ ಸರ್. ನೆಗೋಷಿಯಬಲ್. ಹೌದು ಸರ್. ಲೆಸ್ ಡ್ರಿವನ್ ಇದೆ, 53,000 ಓಡಿದೆ ಅಷ್ಟೇ. ಫಸ್ಟ್ ಓನರ್ ಗಾಡಿನೇ. ಒಂದು 790 ಕ್ಲೋಸ್ ಆಗುತ್ತೆ ಸರ್. ಸಿಂಗಲ್ ಓನರ್. ನಮಸ್ಕಾರ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಈ ಸ್ಟೋರ್ ಸ್ಟಾರ್ಟ್ ಆಗಿ 7 ವರ್ಷ ಆಯ್ತು ಸರ್. ಈ ಬ್ರಾಂಚ್ ಇಂದ ಇದುವರೆಗೂ 3,000ಕ್ಕೂ ಹೆಚ್ಚು ಜನಕ್ಕೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಇಡೀ ಯೂಸ್ಡ್ ಕಾರ್ ಮಾರ್ಕೆಟ್ ಅಲ್ಲೇ ನಮಗೆ ಯಾರು 2 ವರ್ಷ ವ್ಯಾರಂಟಿ ಕೊಡಲ್ಲ ಸರ್. ನಾವು ಕೊಡ್ತೀವಿ 2 ವರ್ಷ ವ್ಯಾರಂಟಿ. ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲಾ ಕಾರ್ ಮೇಲೂ 20,000ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಈ ಸಲ ನಿಮ್ಮೆಲ್ಲರ ಗೌರಿ ಗಣೇಶ ಹಬ್ಬನ ಇನ್ನ ಸ್ಪೆಷಲ್ ಮಾಡೋಣ. ನಮ್ಮಲ್ಲಿ ಯಾವುದೇ ಕಾರ್ ತಗೊಳ್ಳಿ 25 ಗ್ರಾಮ್ ಸಿಲ್ವರ್ ಕಾಯಿನ್ ಫ್ರೀ ಆಗಿ ಬರುತ್ತೆ ಸರ್. ಈ ಸಲ ನಮ್ಮಲ್ಲಿ ಎಲ್ಲಾ ಕಾರ್ಗಳಿಗೂ ಡೀಸೆಲ್ ಪೆಟ್ರೋಲ್ ಫ್ರೀ ಸರ್. ನಮ್ಮ ಹತ್ರ ಯಾವುದೇ ಕಾರ್ ತಗೊಳ್ಳಿ ಕಡಿಮೆ ಓಡಿರೋದೇ ಇರುತ್ತೆ. ಮೆಜಾರಿಟಿ ನಿಮಗೆ 50,000 ಒಳಗಡೆ ಓಡಿರುತ್ತೆ ಸರ್. ಪ್ರೈಸಸ್ ಯಾವುದೇ ರೀತಿ ಫಿಕ್ಸ್ ಇರಲ್ಲ, ನೆಗೋಷಿಯಬಲ್ ಇರುತ್ತೆ ಸರ್. ಹಾಗೆ ಒಳಗಡೆ ನೋಡಿ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳನ್ನ ಎಲ್ಲವನ್ನು ಒಳಗಡೆ ನಿಲ್ಸ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಕಾರ್ ಅಂಡ್ ಬೈಕ್ ಅಲ್ಲಿ ಜೆನ್ಯೂನ್ ವಾರಂಟಿಗೆ ಎಲ್ಲ ಸಿಗುತ್ತೆ. ಅದು ಈ ಸಲ
20,000 ಡಿಸ್ಕೌಂಟ್ ಜೊತೆಗೆ 25 ಗ್ರಾಮು ಸಿಲ್ವರ್ ಕಾಯಿನ್ ಸಮೇತ ಸಿಗುತ್ತಂತೆ ಅಲ್ವಾ? ಹೌದು ಸರ್, ನಮ್ಮ ಹತ್ರ ಈ ಸರ್ತಿ ಯಾವ್ದೇ ಗಾಡಿ ತಗೊಳ್ಳಿ 20,000 ಸ್ಪಾಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. RTO ಚಾರ್ಜಸ್ ಫ್ರೀ ಇರುತ್ತೆ, ಫ್ರೀ ಆಗಿ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ, ಅದಾದ್ಮೇಲೆ 25 ಗ್ರಾಮ್ದು ಸಿಲ್ವರ್ ಕಾಯಿನ್ ಇರುತ್ತೆ. ಯಾವಾಗ ತನಕ ಇದು ಆಫರ್ ವ್ಯಾಲಿಡ್ ಇದೆ ಸರ್? ಇದು ಆಗಸ್ಟ್ 15ರಿಂದ ನಿಮಗೆ ಆಗಸ್ಟ್ 31ರವರೆಗೂ ಇರುತ್ತೆ ಸರ್ ಆಫರ್ ವ್ಯಾಲಿಡ್. ಓಕೆ, ಸೂಪರ್. ಹಾಗೆ ನನ್ನ ಜೊತೆ ಒಂದು ಮೊದಲಿಗೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇನೋವಾ ಕ್ರಿಸ್ಟಾ ಕೂಡ ಇದೆ, ಹೇಳಿ ಸರ್. ಇದೊಂದು 2017 ಮಾಡಲ್ ಇನೋವಾ ಕ್ರಿಸ್ಟಾ ಇದೆ. ಫಸ್ಟ್ ಓನರ್ ಗಾಡಿ ಬರೀ 84,000 ಓಡಿದೆ ನಿಮಗೆ. 84,000 ಫಸ್ಟ್ ಓನರ್ ಅಲ್ಲಿ ಓಡಿದೆ. ಫಸ್ಟ್ ಓನರ್ ಜೆಡ್ ವೇರಿಯಂಟ್ 2.8 ಆಟೋಮೆಟಿಕ್ ಯಾರಾದ್ರೂ ನೋಡ್ತಾರೆ ಅಂದ್ರೆ ಅದು ಒಳ್ಳೆ ಚಾಯ್ಸ್. ಓಕೆ, ಅದರಲ್ಲೂ ಡೀಸೆಲ್ ಓಡಿದೆ. 80,000 ಸರ್ವಿಸ್ ರೆಕಾರ್ಡ್. 84,000 ವಿತ್ ಸರ್ವಿಸ್ ರೆಕಾರ್ಡ್. ಓಕೆ, 84,000. ಫ್ರಂಟ್ ಅಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಗ್ರಿಲ್ ಎಲ್ಲ ಕ್ಲೀನ್ ಆಗಿದೆ, ಯಾವ್ದಾರ ಆಕ್ಸಿಡೆಂಟ್ ಹಿಸ್ಟ್ರಿ ಆ ಥರ ಏನಿಲ್ಲ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಯಕಾಮ ಆದಿದೆ ವಿತ್ ಮ್ಯಾಕ್ ಬರುತ್ತೆ. ಹಾಗೆ ಸೈಡ್ ಇಂಡಿಕೇಟರ್ಸ್, ಮಿರರ್ಸು, ಕ್ರೋಮ್ ಡೋರ್ ಹ್ಯಾಂಡಲ್ ವಿತ್ ರಿಕ್ವೆಸ್ಟ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಇವನ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಕುಷನ್ ಫಿನಿಶ್ ನೋಡ್ಬೋದು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. 7 ಸೀಟರ್ ಆಟೋಮೆಟಿಕ್ ಗೇರ್ ಲಿವರ್ ಕೂಡ ನೋಡ್ಬೋದು. ಈವನ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕಾಮನ್ ಆಗಿ ಬರುತ್ತೆ ಈ ಗಾಡಿ. ಅದರಲ್ಲೂ 2.4 ಲೀಟರ್ ಝೆಡ್ ಆಟೋಮೆಟಿಕ್ ಡೀಸೆಲ್. ಏನು ಹೇಳ್ತೀರಾ ಸರ್ ಪ್ರೈಸ್? 2.8 ಝೆಡ್ ಹೇಳಿ ಪ್ರೈಸ್. ಇದೊಂದು 20,75,000 ಇದೆ ಸರ್ ನಿಮಗೆ ಕೋಟಿಂಗ್ ಪ್ರೈಸ್. ಇದಕ್ಕೂ ವ್ಯಾಲ್ಯೂ ಆಫರ್ಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. 20,70,000 ರೂಪಾಯಿ ಸಿಗುತ್ತೆ. ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಝೆಡ್ ಟಾಪ್ ಎಂಡು. ಹೌದು ಸರ್. ಅದರಲ್ಲಿ 2.8 ಲೀಟರ್ ಇಂಜಿನ್ ಬರುತ್ತೆ. ಹಾಗೆ ನಮ್ಮ ಹತ್ರ ಮಾರಿಸ್ ಗ್ಯಾರೇಜ್ ನ ಹೆಕ್ಟರ್ ಕೂಡ ಇದೆ. ನೆಕ್ಸ್ಟ್ ಹೇಳಿ ಸರ್. 2022 ಮಾಡಲ್ MG ಹೆಕ್ಟರ್ ಪ್ಲಸ್ ಇದೆ ಸರ್. ಇದು MG ಹೆಕ್ಟರ್ ಪ್ಲಸ್. MG ಹೆಕ್ಟರ್ ಪ್ಲಸ್ 22 ಮಾಡಲ್ ಬರೀ 27,000 ಓಡಿದೆ ನಿಮಗೆ. ಜಸ್ಟ್ 27,000 ಓಡಿದೆ. ಬರೀ 27,000 ಓಡಿದೆ. ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. ಓಕೆ, ಪೆಟ್ರೋಲ್ ಆಟೋಮೆಟಿಕ್ ಜಸ್ಟ್ 27,000 ಓಡಿರ್ತಕ್ಕಂಥ ಮಾರಿಸ್ ಗ್ಯಾರೇಜ್ ಹೆಕ್ಟರ್ ಸಿಗುತ್ತೆ ನಿಮಗೆ. ಅದರಲ್ಲೂ ಟಾಪ್ ಎಂಡ್ ಮಾಡಲು ವಿತ್ ಪ್ಯಾನರಾಮಿಕ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈಪ್ ಫುಲ್ ಆಲ್ಮೋಸ್ಟ್ ಇದೆ. ಮ್ಯಾಕ್ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಇದರಲ್ಲೂ ಕೂಡ ಕ್ರೋಮ್ ಡೋರ್ ಹ್ಯಾಂಡಲ್ ವಿತ್ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಹಾಗೆ ಫುಟ್ ಸ್ಟೆಪ್ ಕೂಡ ಬರುತ್ತೆ ನೋಡ್ಬೋದು. ಇಂಟೀರಿಯರ್ಲಿ ಲಾರ್ಜ್ ಒಂದು ಡಿಸ್ಪ್ಲೇ ಕೂಡ ಬರುತ್ತೆ. ಲೆದರ್ ಫಿನಿಶಲ್ಲಿ ನಿಮಗೆ ಸೈಡ್ ಡೋರ್ಸು ಮತ್ತು ನಿಮಗೆ ಡ್ಯಾಶ್ ಬೋರ್ಡ್ಸ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಇದಾಗಿರುತ್ತೆ ಅಲ್ವಾ? ಆಟೋಮೆಟಿಕ್ ವೇರಿಯಂಟ್ ಸರ್. ಆಟೋ ವೇರಿಯಂಟಾ ಇದು? ಆಟೋಮೆಟಿಕಾ? ಆಟೋಮೆಟಿಕ್ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ? ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. 3 ರೂಫ್ ಎಲ್ಲ ಬರುತ್ತೆ ನೋಡ್ಬೋದು. ರೇರ್ ಸೀಟ್ ಕೂಡ ನೋಡ್ಬೋದು. ರೇರಲ್ಲಿ ಕೂಡ AC ವೆಂಟ್ಸ್ ಬರುತ್ತೆ. ಕಿಂಗ್ ಸೀಟ್ಸ್ ಕೂಡ ಬರುತ್ತೆ ನಿಮಗೆ. ಒಂದು ಸ್ಪೇಷಿಯಸ್ ವೆಹಿಕಲ್ ಅಂತಲೇ ಹೇಳ್ಬೋದು ಹೆಕ್ಟರು. ಏನು ಹೇಳ್ತೀರಾ ಸರ್ ಪ್ರೈಸು? 27,000 ಓಡಿದೆ ಅಲ್ವಾ? ಇದು ಕೋಟಿಂಗ್ ಪ್ರೈಸ್ ಒಂದು 17,55 ಇದೆ ಸರ್. ಇದು 17,55. 17,55ಕ್ಕೆ 2022 ಮಾಡಲು MG ಹೆಕ್ಟರ್ ಪ್ಲಸ್ 17,55,000 ರೂಪಾಯಿಗೆ ಈ ಗಾಡಿ ಆಗುತ್ತೆ. ಅದರಲ್ಲೂ 27,000 ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥದ್ದು. 22 ಮಾಡಲ್ ಸಿಂಗಲ್ ಓನರ್. 22 ಮಾಡಲ್ ಸಿಂಗಲ್ ಓನರ್. ಓಕೆ, ಸೂಪರ್. ನೆಕ್ಸ್ಟ್ ಇನ್ನೊಂದು ಅಲ್ಕಾಜಾರ್. ಹುಂಡೈ ಅಲ್ಕಾಜಾರ್. ಓಕೆ, ಇದನ್ನು 2022 ಮಾಡಲ್ ಗಾಡಿ ಇದೆ. ಓಕೆ, ಕ್ರೆಟಾ ಅಣ್ಣ ಅಂತ ಅನ್ಬೋದು. ಸ್ವಲ್ಪ ಲಾಂಗ್ ಬರುತ್ತಲ್ವಾ ವೆಹಿಕಲ್? ಓಕೆ, ಏನು ಡೀಟೇಲ್ಸು? ಇದು 2022 ಮಾಡಲ್ ಇದೆ. ಫುಲ್ಲಿ ಟಾಪ್ ಅಂಡ್ ಸಿಗ್ನೇಚರ್ ಆಪ್ಷನಲ್ ವೇರಿಯಂಟ್ ಇದು. ಓಕೆ, ಡೀಸೆಲ್ ಆಟೋಮೆಟಿಕ್ ಗಾಡಿ ಬರೀ 37,000 ಓಡಿದೆ. 37,000 ಓಡಿದೆ 37,000 ನೋಡಿ. ಜಸ್ಟ್ 37,000 ಓಡಿದೆ. ಈ ತರ ಕಡಿಮೆ ಓಡಿರತಕ್ಕಂಥ ವೆಹಿಕಲ್ಗಳೇ ನಮ್ಮ ಕರೆಂಟ್ ಬೈಕ್ ಶೋರೂಮ್ ಅಲ್ಲಿ ಸಿಗುತ್ತೆ. ಜಾಸ್ತಿ ಸಿಗೋದು 99% ನಿಮಗೆ ಲೆಸ್ ಡ್ರಿವನ್ ವೆಹಿಕಲ್ಸ್ ಇರೋದು ನಮ್ಮ ಹತ್ರ. ಓಕೆ, ಎಲ್ಲಾ ವೆಹಿಕಲ್ಗೂ ಸರ್ವಿಸ್ ಹಿಸ್ಟರಿ ಅವೈಲೇಬಲ್ ಇರುತ್ತೆ. ಎಲ್ಲಾ ವೆಹಿಕಲ್ ಮೇಲೆ ವ್ಯಾರಂಟಿನೂ ಬರುತ್ತೆ. ಎಲ್ಲಾ ವೆಹಿಕಲ್ಗಳು ವಾರಂಟಿ. ನಮ್ಮ ಮಾಡೆಲ್ಗೆ 2 ಇಯರ್ಸ್ ವ್ಯಾರಂಟಿ ಬರುತ್ತೆ. ಓಕೆ, 19 ಗಿನ್ನ ಬಿಲೋ ತಗೊಂಡ್ರೆ 1 ಇಯರ್ ವ್ಯಾರಂಟಿ ಬರುತ್ತೆ. ಓಕೆ, ಅವ್ರೇನ್ ಪ್ರೈಸ್ ಹೇಳ್ತಾ ಇದ್ದಾರೆ? ಅದರಲ್ಲಿ 20,000 ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ? 20,000 ಡಿಸ್ಕೌಂಟ್ ಇದೆ. ಮತ್ತೆ RTO ಚಾರ್ಜಸ್ ಫ್ರೀ ಇರುತ್ತೆ. ಅದಾದ್ಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ. 25 ಗ್ರಾಮ್ದು ಸಿಲ್ವರ್ ಕಾಯಿನ್ ಇರುತ್ತೆ. ಓಕೆ, ಅದು ಕೂಡ ನಿಮಗೆ ಎಲ್ಲಾ ಕಾರ್ಗಳ ಮೇಲೆ ಅಪ್ಲೈ ಆಗುತ್ತೆ. ಇವನ್ ಚಿಕ್ಕ ಕಾರ್ ತಗೊಂಡ್ರೆ ಅಪ್ಲೈ ಆಗುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಪ್ರೊಟೆಕ್ಟರ್ ಹೆಡ್ ಲ್ಯಾಂಪ್ಸ್ ಯೂನಿಟ್ ನೋಡ್ಬೋದು. ತುಂಬಾ ಕ್ರೇಜಿ ಯೂನಿಟ್ ಬರುತ್ತೆ. ಫ್ರಂಟ್ ಗ್ರಿಲ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಬಾಡಿ ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಕಾಣ್ಲಿಕ್ಕೆ ಸಿಗಲ್ಲ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ. ಮ್ಯಾಗ್ ಇದೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಇದರಲ್ಲೂ ಕೂಡ ಬರುತ್ತೆ. ಇದರಲ್ಲೂ ಕೂಡ ಕ್ರೋಮ್ ಡೋರ್ ಹ್ಯಾಂಡಲ್ ಬರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಲೆದರೈಟ್ಸ್ ಕೂಡ ಇರುತ್ತೆ ನೋಡ್ಬೋದು. ಕಂಪ್ಲೀಟ್ ಬರ್ಗೆಂಡಿ ಕಲರ್ ಅಲ್ವಾ ಇದು? ಬರ್ಗೆಂಡಿ ಕಲರ್ ಅಂತಾರ ಏನಿದು ಕಲರು? ಬರ್ಗೆಂಡಿ ಬ್ರೌನ್ ಅಂತಾರ ಬರ್ಗೆಂಡಿ ತರ ಇದೆ. ಆಟೋಮೆಟಿಕ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಸ್ಟೇರಿಂಗ್ ಎಲ್ಲ ತುಂಬಾ ಯೂನಿಕ್ ಆಗಿದೆ. ಇವನ್ ಟಚ್ ಡಿಸ್ಪ್ಲೇ ಬರುತ್ತೆ. ಎಲ್ಲ ತರ ಆಪ್ಷನ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಏನು ಹೇಳ್ತೀರಾ ಸರ್? ಸರ್ ಇದ್ರ ಪ್ರೈಸ್ ಏನಾಗುತ್ತೆ ಟಾಪ್ ಎಂಡ್ ಮಾಡಲು? 19,25 ಇದೆ ಸರ್. ಇದು ಫೈನಲ್ 19,25,000. ಇದು ಡಿಸ್ಕೌಂಟ್ ಎಲ್ಲ ಅಪ್ಲಿಕೇಬಲ್. ಇದರಲ್ಲೂ ಡಿಸ್ಕೌಂಟ್ ಆಗುತ್ತಾ? ಇದ್ರದ್ದು ಆನ್ ರೋಡ್ ಪ್ರೈಸ್ ಏನಿದೆ ಸರ್? ಚೆಕ್ ಮಾಡಿ ಹೇಳ. 27 28 ಇದೆಯಾ? 27 ಲ್ಯಾಕ್ ಸಮಥಿಂಗ್ ಇದೆ ಸರ್. 27 ಲ್ಯಾಕ್ ಚೇಂಜ್ ಇದೆ. ನಿಮಗೆ 19,25,000 ರೂಪಾಯಿ ಸಿಗುತ್ತೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. 22 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಆಟೋ. ಎಸ್ ಸರ್. ಓಕೆ, ಹಾಗೆ ನಮ್ಮ ಹತ್ರ ತುಂಬ ಜನ ಹ್ಯಾರಿಯರ್ ಕೇಳ್ತೀರಾ. ಅದರಲ್ಲೂ ನಿಮಗೆ ಒಳ್ಳೆ ಕಂಡೀಷನ್ ಆಗಿರ್ತಕ್ಕಂಥ ವೆಹಿಕಲು
ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ಸ್ಗಳು ಸಿಗೋದೇ ಇಲ್ಲ ಮಾರ್ಕೆಟಲ್ಲಿ, ಅಂಥದ್ರಲ್ಲಿ ಒಂದು ಗಾಡಿ ಅಂತಲೇ ಹೇಳ್ಬೋದು. ಸರ್ ಇದೊಂದು 2020 ಮಾಡಲ್ ಟಾಟಾ ಹ್ಯಾರಿಯರ್ ಇದೆ. 2020 2020 ಟಾಪ್ ಎಂಡ್ ವೆಹಿಕಲ್ ಆಟೋಮೆಟಿಕ್ XZA ಪ್ಲಸ್ ಇದು. ಓಕೆ, ಇದು ಪ್ಲಸ್ ಫಸ್ಟ್ ಓನರ್ ವೆಹಿಕಲ್ ಆಟೋಮೆಟಿಕ್ ಟಾಪ್ ಎಂಡ್ ಬರುತ್ತಾ? ಆಟೋಮೆಟಿಕ್ ಟಾಪ್ ಎಂಡ್. ಓಕೆ, ಇದರಲ್ಲೂ LED DRLs ಇರುತ್ತೆ ನೋಡ್ಬೋದು, ಫಾಗ್ ಲ್ಯಾಂಪ್ಸ್ ಇದೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಬ್ರ್ಯಾಂಡ್ ನ್ಯೂ ಆಲ್ಮೋಸ್ಟ್ ಟೈರ್ ಇದೆ, ಮ್ಯಾಗ್ ಇದೆ. ಅಫ್ಕೋರ್ಸ್ ಎಲ್ಲ ಥರ ಆಪ್ಷನ್ಸು ಇದರಲ್ಲೂ ಕೂಡ ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ವುಡನ್ ಆಕ್ಸೆಂಟಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ, ಲೆದರ್ ಕೂಡ ತುಂಬ ಪ್ರೀಮಿಯಂ ಲೆದರ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಮೂನ್ ರೂಫ್ ಸಮೇತ ಇದೆ ನೋಡ್ಬೋದು. ಈ ಕವರೆಲ್ಲ ರಿಮೂವ್ ಆಗಿಲ್ಲ. ಎಷ್ಟು ಓಡಿದೆ ಸರ್ ಇದು? ಓಡಿರೋದು 62,000 ಓಡಿದೆ. 62,000 ಓಡಿರ್ತಕ್ಕಂಥ ಹ್ಯಾರಿಯರ್ ಇದು. ಡೀಸೆಲ್ ಅಲ್ವಾ? ಡೀಸೆಲ್. ಏನು ಹೇಳ್ತೀರಾ ಪ್ರೈಸು? ಇದೊಂದು 16,25 ಇದೆ ಸರ್ ಇದು. ಹಾಂ, ಇದಕ್ಕೂ ಆಫರ್ಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ಎಷ್ಟಾಗುತ್ತೆ ಪ್ರೈಸ್ ಫೈನಲು? 14,25,000 ನೆಗೋಷಿಯಬಲ್ಲು. ನೆಗೋಷಿಯಬಲ್ ಇದೆ. 20,000 ಡಿಸ್ಕೌಂಟ್ ಆಗುತ್ತೆ ಅದರಲ್ಲಿ ಆಗುತ್ತೆ ಸರ್, ಆಗುತ್ತೆ. ಅಲ್ವಾ? ಹಾಗಾದ್ರೆ ಒಂದು 16 ಲಕ್ಷಕ್ಕೆಲ್ಲ ಫೈನಲ್ ಮಾಡ್ಕೊಂಡು ತಗೊಂಡೋಗ್ಬಿಡ್ಬೋದು. ಅದರಲ್ಲೂ ಟಾಪ್ ಎಂಡ್ ಮಾಡಲು 62,000 ಸರ್ವಿಸ್ ರೆಕಾರ್ಡ್ ಇರ್ತಕ್ಕಂಥ, ಅದರಲ್ಲೂ XZA ಪ್ಲಸ್ ಆಟೋಮೆಟಿಕ್ ಡೀಸೆಲ್. ಮತ್ತೆ 2 ವರ್ಷ ವಾರಂಟಿನೂ ಬರುತ್ತೆ ಸರ್ ವೆಹಿಕಲ್ ಮೇಲೆ ನಿಮಗೆ. 2 ವರ್ಷ ವಾರಂಟಿ. ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ಇಲ್ಲ ಎಲ್ಲ ಕಂಪ್ಲೀಟ್? ಇಯರ್ ನಿಮಗೆ ಕಾಂಪ್ರಿಹೆನ್ಸಿವ್ ವಾರಂಟಿ ಬರುತ್ತೆ. ಓಕೆ, ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್. ಓಕೆ, ಸೆಕೆಂಡ್ ಇಯರ್ಗೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ಬರುತ್ತೆ. ಓಕೆ, ಡನ್ ಸರ್. ಹಾಗೆ ನೆಕ್ಸ್ಟ್ ಒಂದು ಇದು ಜೀಪ್ ಕಾಂಪಾಸ್ ಜೀಪ್ ಇದೆ ಕಾಂಪಾಸ್. ಸರ್. ಇದೊಂದು 2019 ಮಾಡಲ್ ಗಾಡಿ ಇದೆ. ಹಾಂ, ಲಿಮಿಟೆಡ್ ಪ್ಲಸ್ ಸೆಕೆಂಡ್ ಓನರ್ ಗಾಡಿ ಇದೆ. ಒಂದು 59,000 ಓಡಿದೆ. ಇದು ಒಂದು 12,20 ಇದೆ ಸರ್. ಇದು 59,000 ಓಡಿರ್ತಕ್ಕಂಥದ್ದು. ಡೀಸೆಲಾ? ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಲಿಮಿಟೆಡ್ ಪ್ಲಸ್ ವೇರಿಯಂಟು. ಇದು ವಿತ್ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಹೌದಾ? ಪ್ಯಾನರಾಮಿಕ್ ಸನ್ರೂಫಾ? ಓಕೆ. ಹಾಗೆ ನಿಮಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ಎಲ್ಲ ಬರುತ್ತೆ ನೋಡ್ಬೋದು. ಮ್ಯಾಗ್ ಬಂದ್ಬಿಟ್ಟು ಸಿಲ್ವರ್ ಫಿನಿಷಲ್ಲಿ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಗ್ರಿಲ್ ಎಲ್ಲ ತುಂಬ ಕ್ಲೀನ್ ಮೇಂಟೈನ್ ಆಗಿದೆ. ಸ್ಕೈ ಬ್ಲೂ ಕಲರ್ ಅಂತಾನೆ ಹೇಳ್ಬೋದು, ಡಾರ್ಕ್ ಸ್ಕೈ ಬ್ಲೂ ಅಂತಾನೆ ಅನ್ಬೋದು. 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಓಕೆ, ಸ್ಟೈರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಲೆದರ್ ಬರುತ್ತೆ, ಡ್ರೈವರ್ ಸೈಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಬರುತ್ತೆ, ಫೋರ್ಡ್ ಮೆಮೊರಿ ಫಂಕ್ಷನ್ ಸೀಟ್ ಎಲ್ಲ ಬರುತ್ತೆ. ಓಕೆ, ಎಲ್ಲ ಥರ ಆಪ್ಷನ್ಸ್ ಬರುತ್ತೆ. ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಮಾಡಲ್ ಏನಿದ್ರಿ? 2019. ಏನು ಹೇಳ್ತೀರಾ ಪ್ರೈಸು? ಇದೊಂದು 12,25 ಇದೆ ಸರ್. 12,25,000. ಸ್ಲೈಟ್ಲಿ ನೆಗೋಷಿಯಬಲ್. 12 ಲಕ್ಷಕ್ಕೆ ಫೈನಲ್ ಆಗುತ್ತೆ. 20,000 ಆಡ್ ಆನ್ ಆದರೆ ಹೌದು. ವಿತ್ ಸಿಲ್ವರ್ ಕಾಯಿನ್ ಅಪ್ಲಿಕೇಬಲ್ ಆದ್ರೆ 12 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದಕ್ಕೂ ಕೂಡ 2 ವರ್ಷ ವಾರಂಟಿ ಬರುತ್ತೆ. ಇದಕ್ಕೂ 2 ವರ್ಷ ವಾರಂಟಿ ಸಿಗುತ್ತೆ. ಡೀಸೆಲ್ ಮ್ಯಾನ್ಯುವಲ್? ಡೀಸೆಲ್ ಮ್ಯಾನ್ಯುವಲ್. ಓಕೆ. ನೆಕ್ಸ್ಟ್ ಕಿಯಾ. ಒಂದು ಕಿಯಾ ಸೆಲ್ಟಾಸ್ ಇದೆ. ಓಕೆ, 2022 ಮಾಡಲ್ GTX ಆಪ್ಷನಲ್ ವೆಹಿಕಲ್ ಇದು. GTX ಅಂದ್ರೆ ಟಾಪ್ ಎಂಡ್ ಬರುತ್ತಾ? ಹೌದು. ಓಕೆ, ಟಾಪ್ ಎಂಡ್ ವೆಹಿಕಲ್ 1.4 ಟರ್ಬೋ ಪೆಟ್ರೋಲ್ ಬರುತ್ತೆ ಇದರಲ್ಲಿ. 1.4 ಟರ್ಬೋ ಪೆಟ್ರೋಲ್ ಇಂಜಿನ್. ಟರ್ಬೋ ಪೆಟ್ರೋಲ್ ಇಂಜಿನ್ ಮ್ಯಾನ್ಯುವಲ್. ಓಕೆ, ಇದರಲ್ಲೂ DRLs ಎಲ್ಲ ಬರುತ್ತೆ ನೋಡಬಹುದು. ಕ್ಲೀನ್ ಕಂಡೀಷನ್ ಅಲ್ಲಿ LED ಲ್ಯಾಂಪ್ಸ್ ಇದೆ. ಹಾ, ಅದಾದ್ಮೇಲೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಮತ್ತೆ ರೆಡ್ ಆಕ್ಸೆಂಟ್ಸ್ ಬರುತ್ತೆ GT ಲೈನ್. ಓಕೆ, ರೆಡ್ ದೇ ಬರುತ್ತೆ ಅದರಲ್ಲೂ. ಕ್ಯಾಲಿಪರ್ಸ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಓಕೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತಾ? ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. GT ಲೈನ್ ನ ಬ್ಯಾಡ್ಜಿಂಗ್ ಕೂಡ ನೋಡಬಹುದು. ಸೀಟ್ ಅಲ್ಲಿ ಕೂಡ ವೆಂಟಿಲೇಟೆಡ್ ಸೀಟ್ ಬರುತ್ತೆ, ಸನ್ ರೂಫ್ ಬರುತ್ತೆ, ಹಾಗೆ ಇಂಜಿನ್ ಪುಷ್ ಬಟನ್ ಸ್ಟಾರ್ಟ್. ಸೀಟ್ಸ್ ನೋಡಿ ಸರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ? ಕ್ವಾಲಿಟಿ ಇದು 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. ಕ್ವಾಲಿಟಿ ಏನು ಅಂದ್ರಿ? ಲೆದರ್ ಸೀಟ್ಸ್ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಬರುತ್ತೆ ಕಂಪನಿಯಿಂದನೇ. ಕಂಪನಿಯಿಂದನೇ ಕ್ವಾಲಿಟಿ ಲೆದರ್ ಸೀಟ್ಸು. ನಿಮಗೆ ಸೆಂಟರ್ ಅಡ್ರೆಸ್ ಕೂಡ ಸಿಗುತ್ತೆ. ನಿಮಗೆ ಸ್ಪೀಕರ್ಸ್ ಎಲ್ಲ ಇದೆ. ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ? ಇದು ಒಂದು 14,75 ಇದೆ ಸರ್ ಇದು. ಹಾಂ, ಇದಕ್ಕೂ 2 ಇಯರ್ಸ್ ವಾರಂಟಿ ಬರುತ್ತೆ. ಇದಕ್ಕೂ ಕೂಡ ಆಫರ್ ಅಪ್ಲಿಕೇಬಲ್. ಆನ್ ರೋಡ್ ಪ್ರೈಸ್ ಏನಿದೆ? 14,75,000 ನೀವು ಹೇಳ್ತಾ ಇದ್ದೀರಾ. ಮ್ಯಾನ್ಯುವಲ್ ಬರ್ತಾ ಇಲ್ಲ, ಆಟೋಮೆಟಿಕ್ ಬಂದ್ಬಿಟ್ಟು ನಿಮ್ಗೊಂದು 25 ಲಕ್ಷ ಚಿಲ್ಲರೆ ಇದೆ. ಮ್ಯಾನ್ಯುವಲ್ ಕ್ಲೋಸ್ ಆಗಿದೆ. ಇದು ಮ್ಯಾನ್ಯುವಲ್ ವೇರಿಯಂಟ್. ಲೈನ್ ಅಲ್ಲಿ GTX ಆಪ್ಷನಲ್ ಅಲ್ಲಿ ಮ್ಯಾನ್ಯುವಲ್ ಇಲ್ಲ ಸರ್. ಮ್ಯಾನ್ಯುವಲ್ ಇಲ್ಲ. ಇದು ಯಾವುದು ಮ್ಯಾನ್ಯುವಲ್? ಇದು ಮ್ಯಾನ್ಯುವಲ್. ಓಕೆ, ಮ್ಯಾನ್ಯುವಲ್ ಒನ್ ಆಫ್ ದ ರೇರೆಸ್ಟ್ ಅವೈಲೇಬಲ್ ವೆಹಿಕಲ್ ಇನ್ ದ ಮಾರ್ಕೆಟ್ ಅಂತಾನೆ ಹೇಳ್ಬೋದಲ್ವಾ? ಯಾವ ಮಾಡಲ್ ಅಂತ ಹೇಳಿದ್ರಿ? 22 ಮಾಡಲು. ಲೋನ್ ಎಲ್ಲ ಯಾವ ಥರ ಇರುತ್ತೆ ಫೆಸಿಲಿಟೀಸು? ಲೋನ್ ಮಾಡಿಸ್ಕೊಡೋಣ ಸರ್. ನಮ್ಮ ಹತ್ರನೇ ಲೋನ್ ಲೈಕ್ ಅವೈಲೇಬಲ್ ಇರುತ್ತೆ. ಹಾಂ, ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್. 80% ವರೆಗೂ ಈಸಿಲಿ ಆಗುತ್ತೆ. ಹಾಂ, ಬೇಕಾದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಎಕ್ಸಲೆಂಟ್ ಇದೆ ಅಂದ್ರೆ 100% ವರೆಗೂ ಟ್ರೈ ಮಾಡಿ. 100% ಕೂಡ ಟ್ರೈ ಮಾಡಿ ಕೊಡ್ಬೋದು. ಓಕೆ, ಕಿಯಾ ಈ ಥರ ಗಾಡಿಗಳು ಕಂಪ್ಲೀಟ್ ನೋಡಿ. ಈ ಸೆಗ್ಮೆಂಟ್ ಎಲ್ಲವೂ 20 ಅಬೋವ್ ವೆಹಿಕಲ್ಗಳೇ ಇಲ್ಲಿ ನಿಂತಿದ್ವು ಅಂತಲೇ ಹೇಳ್ಬೋದು. ಹಾಗೆ ಇದು ಯಾವುದೋ ಇದಕ್ಕೆ ಕೂಡ ಹೋಗ್ತಾ ಇದೆ. ಇನ್ನೊಂದು ಹಾಂ, ಹೇಳಿ. ಇನ್ನೋವಾ ಕ್ರಿಸ್ಟಾ. ಇನ್ನೊಂದು ಇನೋವಾ ಕ್ರಿಸ್ಟಾ ಇದೆ. ಹಾಂ, ಇದು 21 ಮಾಡಲು. ಹಾಂ, ಇದು ಕೂಡ ಜೆಡ್ ವೇರಿಯಂಟ್. ಇದು 2.4 ಮ್ಯಾನ್ಯುವಲ್ ಸರ್. ಇದು 2.4 Z ಮ್ಯಾನ್ಯುವಲ್. 4Z ಮ್ಯಾನ್ಯುವಲ್. ಓಕೆ, 21 ಅಲ್ಲ ಸರ್? 21 ಮಾಡಲ್. 21 ಮಾಡಲ್ ಬರೀ 35,000 ನೋಡಿದೆ. ಸ್ಕೈ ಬ್ಲೂ ಟೈಪ್ ಬರುತ್ತೆ. ಇದು ಕಂಪ್ಲೀಟ್ ಸಿಲ್ವರ್. ಸಿಲ್ವರ್ ಏನೋ? ಓಕೆ, ಅದು ರಿಫ್ಲೆಕ್ಷನ್ ಏನೋ ಗೊತ್ತಿಲ್ಲ, ಬ್ಲೂ ತರ ಕಾಣ್ತಾ ಇದೆ. ಸಿಲ್ವರ್ ಡಾರ್ಕ್ ಅಂದ್ರೆ ಬ್ಲೂ ಫಿನಿಶ್ ಇರುತ್ತೆ, ಬ್ಲೂ ತರ ಕಾಣುತ್ತೆ ಅಲ್ವಾ? ಹಾಗೆ ನೋಡ್ಬೋದು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಎಲ್ಲ ಈ ಗಾಡೀಲಿ ಕೂಡ ಬಂದ್ಬಿಡುತ್ತೆ. ಟೊಯೋಟಾದ ಲೋಗೋ ಕೂಡ ನೋಡ್ಬೋದು. Z ಟಾಪ್ ಎಂಡ್ ಆಗಿರುತ್ತೆ. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಎಲ್ಲ ಬರುತ್ತೆ, ಸೈಡ್ ಇಂಡಿಕೇಟರ್ಸ್ ಮಿರರ್ ಬರುತ್ತೆ, ಅದು ಕೂಡ ಕ್ರೋಮ್ ಫಿನಿಶಲ್ಲಿ ಬರುತ್ತೆ. ಇವನ್ ಡೋರ್ ಹ್ಯಾಂಡಲ್ ಎಲ್ಲ ಕ್ರೋಮಲ್ಲೇ ಇದೆ ನೋಡ್ಬೋದು.
ಟಚ್ ಸ್ಕ್ರೀನ್ ಸಿಸ್ಟಮ್, ವುಡನ್ ಆಕ್ಸೆಂಟ್ ಅಲ್ಲಿ ಡ್ಯಾಶ್ ಬೋರ್ಡ್, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಕಂಪ್ಲೀಟ್ ಲೆದರ್ ಇನ್ ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ ಅಂತ ಹೇಳ್ಬೋದು. ಇದು ಪುಷ್ ಬಟನ್ ಸ್ಟಾರ್ಟ್ ಸಮೇತ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ. ಇನೋವಾ ಕ್ರಿಸ್ಟಾ ಝೆಡ್ ಆಟೋಮೆಟಿಕ್ ಅಲ್ವಾ, ಮ್ಯಾನುವಲ್, ಡೀಸೆಲ್ ಹೇಳ್ತೀರಾ? 2.4 ಎಷ್ಟು ಓಡಿದೆ ಸರ್? ಓಡಿರೋದು ಬರೀ 35,000 ಓಡಿದೆ. ಬರೀ 35,000 ಓಡಿದೆ. ಓಕೆ, ಜಸ್ಟ್ 35,000 ಓಡಿರ್ತಕ್ಕಂಥ ಕ್ರಿಸ್ಟಾ ಈ ಗಾಡಿ ನೋಡಿ, ಏನು ಹೇಳ್ತೀರಾ ಸರ್ ಪ್ರೈಸು? ಇದು ಒಂದು 25,75,000 ಇದೆ ಸರ್ ಇದು. ಹಾಂ, ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ 25,75,000 ಅಂತ ಹೇಳಿದ್ರೆ 25.5 ಲಕ್ಷಕ್ಕೆ ಆಗುತ್ತೆ. ಕ್ಲೋಸ್ ಆಗುತ್ತೆ ಸರ್. ಅದರಲ್ಲೂ ನೆಗೋಷಿಯಬಲ್ ಇರುತ್ತೆ, ಮಾಡೋಣ ಸರ್, ಕಸ್ಟಮರ್ ಮಾಡ್ಕೊಡ್ತಾರೆ, ತಲೆಗೆಡಿಸ್ಕೋಬೇಡಿ. ಇನ್ನ ಕಡಿಮೆ ಆಗುತ್ತೆ, ಯಾಕಂತ ಹೇಳಿದ್ರೆ ಇದು ಕಸ್ಟಮರ್ ವೆಹಿಕಲ್. ಆವಾಗಲೇ ಹೇಳ್ದಂಗೆ ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಕಸ್ಟಮರ್ನ ಕೂರಿಸಿ ಬಾರ್ಗಿನ್ ಮಾಡಿ ಫೈನಲ್ ಮಾಡ್ತೀರಾ ಪ್ರೈಸ್. ಮಾಡೋಣ ಸರ್. ಓಕೆ, ಕಡಿಮೆ ಆಗುತ್ತೆ ಪ್ರೈಸ್, ತಲೆಗೆಡಿಸ್ಕೋಬೇಡಿ. ಕಡಿಮೆ ಆಗುತ್ತೆ, ನೆಗೋಷಿಯಬಲ್. 21 ಮಾಡಲ್ ಆಗಿರುತ್ತೆ, ಡೀಸೆಲ್ ಆಲ್ಟ್ರೋಸ್. ಹೇಳಿ ಸರ್. ಇದು 2020 ಮಾಡಲ್ ಆಲ್ಟ್ರೋಸ್ ಇದೆ, ಒಂದು ಟಾಪ್ ಎಂಡ್ ವೆಹಿಕಲ್, ಎಕ್ಸೈಡ್ ವೇರಿಯಂಟ್, 20 ಮಾಡಲ್. ಇದು ಫಸ್ಟ್ ಓನರ್ ವೆಹಿಕಲ್. ಓಡಿರೋದು ಒಂದು 52,000 ಓಡಿದೆ. 52,000. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್, ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. 22 ಮಾಡಲ. ಈ ವೆಹಿಕಲ್ ಕೂಡ 2 ವರ್ಷ ವಾರಂಟಿ ಜೊತೆ ಬರುತ್ತೆ ನಿಮಗೆ. 2 ವರ್ಷ ವಾರಂಟಿ ಸಮೇತ ಸಿಗುತ್ತೆ. ಇದರಲ್ಲೂ ಕೂಡ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರು ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ಮ್ಯಾಗ್ ಬರುತ್ತೆ ನಿಮಗೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ, ಕೀ ಎಂಟ್ರಿ ಬರುತ್ತೆ ನಿಮಗೆ, ಕೀಲೆಸ್ ಎಂಟ್ರಿ ಬರುತ್ತೆ. 4 ಎಷ್ಟು ಇಯರ್ ಬ್ಯಾಗ್ ಬರುತ್ತೆ? 2 ಇಯರ್ ಬ್ಯಾಗ್ ಬರುತ್ತೆ. ಮ್ಯಾನ್ಯುವಲ್ ಏರಿಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ನೋಡ್ಬೋದು, ಪ್ರೀಮಿಯಂ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಹಾಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಏನು ಕ್ಲಸ್ಟರಲ್ಲಿ ನೋಡ್ತಾ ಇದ್ದೀರಾ, 53,000 ಚೇಂಜ್ ಏನೋ ಓಡಿದೆ ಗಾಡಿ. 53,033 ಕಿಲೋಮೀಟರ್ ಓಡಿದೆ. ಆ ಥರ ಏನು ಹೇಳ್ತೀರಾ? 22 ಮಾಡಲು ಟಾಪ್ ಎಂಡ್. 7.25 ಇದೆ. ಹಾಂ, ಅದೇ ಆಫರ್ ಎಲ್ಲ ಹೋಗಿ ಒಂದು 7,05,000ಕ್ಕೆ ನಿಮ್ಗೆ ಕ್ಲೋಸ್ ಆಗುತ್ತೆ ಗಾಡಿ. 7 ಲಕ್ಷಕ್ಕೆಲ್ಲ ಕ್ಲೋಸ್ ಆಗಿಬಿಡುತ್ತೆ. 5,000 ಏನಕ್ಕೆ ಇಟ್ಕೊತೀರಾ? 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. 22 ಮಾಡಲು ಸಿಂಗಲ್ ಓನರ್, 53,000 ಓಡಿರ್ತಕ್ಕಂಥ ಮ್ಯಾನ್ಯುವಲ್. ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಬ್ರೆಝಾ ಇದೆ, ಡಿಮ್ಯಾಂಡೆಡ್ ವೆಹಿಕಲ್ ಇಫ್ ಇಟ್ ಈಸ್ ಡೀಸೆಲ್. ಎಸ್ ಸರ್, ಇದು ಆಟೋಮೆಟಿಕ್, ಡೀಸೆಲ್ ಆಟೋಮೆಟಿಕ್ ಇದೆ. ಹೌದಾ, ಡೀಸೆಲ್ ಆಟೋಮೆಟಿಕ್. ಓಕೆ, 2019 ಮಾಡಲು, ಹಾಂ, ಫಸ್ಟ್ ಓನರ್ ಗಾಡಿ. ಓಡಿರೋದು ಒಂದು 64,000 ಓಡಿದೆ ಆನ್ ರೆಕಾರ್ಡ್. ಜಸ್ಟ್ 64,000 ಓಡಿದೆ ನೋಡಿ. ಕಂಪ್ಲೀಟ್ಲಿ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ಗಳೇ ನಮ್ಮ ಕಾರ್ ಅಂಡ್ ಬೈಕ್ ಶೋರೂಮಲ್ಲಿ ಸಿಗುತ್ತೆ. ಮಹೀಂದ್ರಾ ಫಸ್ಟ್ ಚಾಯ್ಸ್ನ ಒಂದು ಟ್ರಸ್ಟ್ ಅಶ್ಯೂರೆನ್ಸ್ ಕೂಡ ಇರುತ್ತೆ ನಿಮ್ಮ ಹತ್ರ ಅಂತಲೇ ಹೇಳ್ಬೋದು. ಅದರಲ್ಲೂ ಡೀಸೆಲಲ್ಲಿ ಆಟೋಮೆಟಿಕ್ಕು ತುಂಬ ರೇರ್ಲಿ ಅವೈಲೇಬಲ್. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ಬರುತ್ತೆ ನಿಮಗೆ. ಮಾರ್ಕೆಟಲ್ಲಿ ನಾನು ನೋಡ್ದಂಗೆ ಯಾವುದು ಡೀಸೆಲ್ ಆಟೋಮೆಟಿಕಲ್ಲಿ ಬ್ರೆಝಾ ನಿಮಗೆ ಕಾಣ್ಲಿಕ್ಕೆ ಸಿಗಲ್ಲ. ಇಂಟೀರಿಯರ್ ನೋಡ್ಬೋದು, ಕೀ ಎಂಟ್ರಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ವೇರಿಯಂಟು. ಡೀಸೆಲಲ್ಲಿ ಎಷ್ಟು ಓಡಿದೆ? 60,000 ಓಡಿದೆ. 64,000. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬ ನೋಡಿದೆ. ಆನ್ ಟೇಬಲ್ ಮೇಲೆ ನಿಮ್ಮ ಶೋರೂಮ್ ರೆಕಾರ್ಡ್ ತೋರಿಸ್ತೀನಿ, ನನ್ನ ಹತ್ರನೇ ಇರುತ್ತೆ. ಹೌದಾ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್, ಶೋರೂಮ್ ಟ್ರ್ಯಾಕ್ ಸಮೇತ ಓಡಿರ್ತಕ್ಕಂಥದ್ದು. ಯಾವುದೇ ಥರ ಟಚ್ ಆಗಲಿ, ಡಾಟ್ಸ್ ಆಗಲಿ, ಡೆನ್ಸ್ ಆಗಲಿ ಏನೂ ಇಲ್ಲ. ಬಾಡಿ ಲೈನ್ ತುಂಬ ವೆಲ್ ಮೇಂಟೈನ್ ಆಗಿದೆ. ಏನು ಹೇಳ್ತೀರಾ ಸರ್ ಪ್ರೈಸ್? ಇದು ಒಂದು ಕೋಟಿಂಗ್ ಪ್ರೈಸ್ ಒಂದು 9.35 ಇದೆ. ಆಗ್ಲೇ ಹೇಳ್ದಂಗೆ ಆಫರ್ ಎಲ್ಲ ಹೋಗಿ ಒಂದು 9,10,000 ಕ್ಲೋಸ್ ಆಗುತ್ತೆ. 9,10,000 ಆಫರ್ ಏನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನಿಮಗೆ. 20,000 ಸ್ಪಾಟ್ ಡಿಸ್ಕೌಂಟ್ ಇರುತ್ತೆ. ಅದಾದ್ಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ, RTO ಚಾರ್ಜಸ್ ಫ್ರೀ ಇರುತ್ತೆ, ಮತ್ತೆ 25 ಗ್ರಾಮ್ ಸಿಲ್ವರ್ ಕಾಯಿನ್ ಇರುತ್ತೆ. ಓಕೆ, ಆಲ್ಮೋಸ್ಟ್ ನಿಮಗೆ ಇದರಲ್ಲೇ ಒಂದು 10-15,000 ಡಿಸ್ಕೌಂಟ್ ಇದೆ ಅಂತಾನೆ ಹೇಳ್ಬೋದು. ಈ ಥರ ಆಫರಲ್ಲೇನೆ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸು ಕೂಡ ಇದೆ. ಅದರಲ್ಲೂ ನೆಗೋಷಿಯಬಲ್ ಪ್ರೈಸ್, ಆನ್ ಟೇಬಲ್. ಇನ್ನೂ ನೆಗೋಷಿಯಬಲ್ ಆಗುತ್ತೆ, ಎಲ್ಲ ಗಾಡಿಗೂ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಂಗಿಲ್ಲ ಆಯ್ತಾ. 9 ಲಕ್ಷಕ್ಕೆ ಹೇಳಿದ್ರೆ ಎಷ್ಟು ಹೇಳಿದ್ರಿ? 9.35 ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇದೆ ಯಾವುದು? ಇದು ಒಂದು 2020 ಮಾಡಲ್ ವೆನ್ಯೂ ಇದೆ ಸರ್. ಇದು ಹುಂಡೈ ವೆನ್ಯೂ. SX ಪ್ಲಸ್ ಆಟೋಮೆಟಿಕ್ ವೆಹಿಕಲ್. ಡೀಸೆಲಾ? ಪೆಟ್ರೋಲ್. ಎಷ್ಟು ಓಡಿದೆ? ಓಡಿರೋದು ಒಂದು ಬರೀ 31,000 ಓಡಿದೆ. 31,000. ಇದೇನು ಬಾಯಿಂದ ಹೇಳ್ತಾ ಇಲ್ಲ, ವಿತ್ ಸರ್ವಿಸ್ ರೆಕಾರ್ಡ್, ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ ನಿಮಗೆ. ಈ ಗಾಡಿಗಳೆಲ್ಲವನ್ನು ಎಕ್ಸ್ಚೇಂಜಲ್ಲಿ ತೊಗೊಂಡು ಬಂದಿರತಕ್ಕಂಥ ವೆಹಿಕಲ್ಗಳಾಗಿರುತ್ತೆ. ಕಸ್ಟಮರಿಂದ ಡೈರೆಕ್ಟ್ ಪರ್ಚೇಸ್ ಮಾಡಿರ್ತಾರೆ. ಸೊ ಅಂಥ ವೆಹಿಕಲ್ಗಳು ಆಲ್ಮೋಸ್ಟ್ 90% ಪರ್ಚೇಸ್ಡ್, 10% ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೆಲ್ ವೆಹಿಕಲ್ಸ್ಗಳು. ಹಾಗೆ ಪ್ರೊಜೆಕ್ಟರ್ ಹೆಡ್ಲಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್, ವಿತ್ ಮ್ಯಾಗ್ ಎಲ್ಲ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಲೆದರ್ ಎಲ್ಲ ತುಂಬ ಪ್ರೀಮಿಯಂ ಆಗಿದೆ. ಇದು ಕೂಡ ಆಟೋನಾ? ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್, ಟರ್ಬೋ ಆಟೋಮೆಟಿಕ್ ಬರುತ್ತೆ. ಟರ್ಬೋ ಆಟೋಮೆಟಿಕ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಂ ಆಗಿದೆ. ಸನ್ ರೂಫ್ ಕೂಡ ಬರುತ್ತೆ. ಹಾಂ, ಓಕೆ, ಸನ್ ರೂಫ್ ಕೂಡ ಇದೆ. ಟಾಪ್ ಎಂಡ್ ಮಾಡಲ್ ಅಂತಾನೆ ಹೇಳ್ಬೋದು. ಏನು ಹೇಳ್ತೀರಾ ಸರ್? ಹುಂಡೈ ವೆನ್ಯೂ 2020 ಮಾಡಲ್ ಇದೆ. ಒಂದು 9.95 ಇದೆ ಸರ್. 995 ಇದೆ. ಹಾಂ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಅದೇ ಆವಾಗಲೇ ಹೇಳ್ದಂಗೆ ಆಫರ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. 9.95 ಆಲ್ಮೋಸ್ಟ್ 9.70 ತನಕನೂ ಮಾತಾಡ್ಬೋದು ಅಲ್ವಾ? ಇನ್ನೂ ಕಡಿಮೆ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಆ ಥರ 31,000 ಓಡಿರ್ತಕ್ಕಂಥ ವೆನ್ಯೂ. ಏನು? ವಿತ್ 2 ವರ್ಷ ವಾರಂಟಿ. ಎಲ್ಲ ಗಾಡಿಗೂ ಕೊಡ್ತೀರಾ? ಅದೇ ಅವಾಗಲೇ ಹೇಳ್ದಂಗೆ 19 ಇಂದ ಅಬೋ ಮಾಡಲ್ 2 ಇಯರ್ಸ್ ವ್ಯಾರಂಟಿ ಬರುತ್ತೆ. 19 ಗಿನ್ನ ಬಿಲೋ ಇದ್ರೆ 1 ಇಯರ್ ವ್ಯಾರಂಟಿ ಬರುತ್ತೆ. ಓಕೆ, ಸೂಪರ್. ಹಾಗೆ ನೆಕ್ಸ್ಟ್ ಇನ್ನೊಂದು XV300 ಕೂಡ ಇದೆ. ಅದರಲ್ಲೂ ಇದು ಯಾವುದು ಸರ್ ವೇರಿಯಂಟ್? ಇದು 2020 ಮಾಡಲ್ ಇದೆ. ಡೀಸೆಲ್ ಆಟೋಮೆಟಿಕ್ ಇದೆ, W8. ಇದು ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಆಟೋಮೆಟಿಕ್, ಪೆಟ್ರೋಲ್ ಆಟೋಮೆಟಿಕ್. ಕಂಪ್ಲೀಟ್ ಒಂದು 40-50 ರೇಷಿಯೋದಲ್ಲಿ ನಿಮಗೆ ಡೀಸೆಲ್ ಆಟೋಮೆಟಿಕ್ಗಳು ಜಾಸ್ತಿ ಇದಾವೆ ಅಂತಾನೆ ಹೇಳ್ಬೋದು.
ಅಲ್ವಾ? ಇದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಸಿಟಿನಲ್ಲಿ. ಹೌದು. ಈಗ ಏನು ಡೀಟೇಲ್ಸ್ ಹೇಳಿ ಸರ್. ಇದು 2020 ಮಾಡಲ್ ಇದೆ, 48,000 ಏನೋ ಓಡಿದೆ. ಫಸ್ಟ್ ಓನರ್ ವೆಹಿಕಲ್, ಡೀಸೆಲ್ W8 ವೇರಿಯಂಟ್. ಡೀಸೆಲ್ ಅಲ್ಲಿ 48,000 ಓಡಿದೆ, ಡೀಸೆಲ್ ಅದರಲ್ಲೂ ಆಟೋಮೆಟಿಕ್. 2020 ಮಾಡಲು 48,000 ಸರ್ವಿಸ್ ರೆಕಾರ್ಡ್ ಜೊತೆಗೆ ಸಿಗ್ತಕ್ಕಂಥ ಸಿಂಗಲ್ ಓನರ್, ಅದರಲ್ಲೂ XUV 300. ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ಎಲ್ಲ ಬರುತ್ತೆ ನೋಡ್ಬೋದು. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಕಾಮನ್ ಆಗಿ ಬರುತ್ತೆ. ಇಂಟೀರಿಯರ್ಲಿ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡ್ಬೋದು. ಸ್ಪೀಕರ್ಸ್ ಎಲ್ಲ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ. 4 ಡೋರ್ ಪವರ್ ವಿಂಡೋ ಕಾಮನ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಪುಟ್ಟ ಗಣೇಶ್ ಕೂಡ ಇದ್ದಾರೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಏನು ಹೇಳ್ತೀರಾ ಸರ್ ಪ್ರೈಸ್? ಇದು ಕೂಡ 995 ಇದೆ. ಸೇಮ್ ಅವಾಗಲೇ ಹೇಳ್ದಂಗೆ 970 ಟ್ರೈ ಮಾಡ್ಬೋದು. ಇದು 9,70,000 ತನಕ ಟ್ರೈ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮಗೆ 48,000 ಡೀಸೆಲ್ ಆಟೋಮೆಟಿಕ್ ಓಡಿರ್ತಕ್ಕಂಥ ಅದರಲ್ಲೂ ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್ ಅಲ್ವಾ? ಟಾಪ್ ಎಂಡ್ಗಿಂತ ಒಂದು ಸ್ಟೆಪ್ ಕೆಳಗೆ ಬರುತ್ತೆ. ಬಿಕಾಸ್ ಟಾಪ್ ಎಂಡ್ ಬಂದ್ಬಿಟ್ಟು 12 ಏರ್ ಬ್ಯಾಗ್ಸ್ ಬರುತ್ತೆ, 10 ಏರ್ ಬ್ಯಾಗ್ಸ್ ಬರುತ್ತೆ. ಎಸ್ ಎಸ್, W8 ಬರುತ್ತೆ. ಇದರಲ್ಲಿ 2 ಏರ್ ವೆಹಿಕಲ್ ಬಂದ್ಬಿಟ್ಟು ಬರೀ 48,000 ಓಡಿದೆ ಡೀಸೆಲ್ ಗಾಡಿ. ಎಸ್ ಎಸ್, ಒಳ್ಳೆ ಪ್ರೈಸ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನ್ಯೂ ಶೇಪ್ ಒಂದು ಗ್ರ್ಯಾಂಡ್ ಐಟನ್ ಕೂಡ ಇದೆ, ಹೇಳಿ ಸರ್. ಗ್ರ್ಯಾಂಡ್ ಐಟನ್ ನಿಯೋಸ್ ಇದೆ, 2021 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, ಬರೀ 34,000 ಓಡಿದೆ ಅಷ್ಟೇ. ಜಸ್ಟ್ 34,000 ಓಡಿದೆ. 34,000 ಓಕೆ, ತುಂಬಾ ಕಡಿಮೆ ಓಡಿದೆ ನೋಡಿ. ಎಲ್ಲಾ ಗಾಡಿಗಳು ಇಲ್ಲೇನು ನೋಡಿದಿರಾ 50,000, 30,000, 40,000 ಅಷ್ಟೇ ಓಡಿದೆ. ಓಕೆ, ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಆಲ್ಮೋಸ್ಟ್ ಟೈರ್ ಬರುತ್ತೆ, ಮ್ಯಾಗ್ ಬರುತ್ತೆ, ನಿಮಗೆ ಎಲ್ಲ ತರ ಆಪ್ಷನ್ ಇದರಲ್ಲೇ ಬರುತ್ತೆ. ಸ್ಪೋರ್ಟ್ಸ್ ಆಗಿದೆ. ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಒಂದು ಮಿಸ್ಸಿಂಗ್ ಬರುತ್ತೆ, ಕಂಪ್ಲೀಟ್ ಎಲ್ಲ ಬರುತ್ತೆ. ಕೀ ಸ್ಟಾರ್ಟ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ಸ್ಪೀಕರ್ಸ್ ಕಂಪ್ಲೀಟ್ ಆಗಿ ಬರುತ್ತೆ, 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ. ಏನು ಹೇಳ್ತೀರಿ ಸರ್, ಎಷ್ಟು ಓಡಿದೆ? 36,000 ಓಡಿದೆ. 34,000 ಓಡಿದೆ. 34,000 ಸೆಕೆಂಡ್ ಓನರ್ ವೆಹಿಕಲ್. ಇದು ಒಂದು 585 ಇದೆ ಸರ್. ಇದೊಂದು ಬೆಸ್ಟ್ ಪ್ರೈಸ್ ಮುಗಿಸ್ಕೊಡೋಣ, 5.5 ಕ್ಲೋಸ್ ಆಗುತ್ತೆ ಸರ್. 5.5 ಲಕ್ಷಕ್ಕೆ ಕ್ಲೋಸ್ ಆಗುತ್ತೆ. 21 ಮಾಡಲು, 21 ಮಾಡಲು, ಅದರಲ್ಲೂ ಲೆಸ್ ಡಿವನ್ 35,000 ಮಾತ್ರನೇ ಓಡಿದೆ. 35,000 ಸರ್ವಿಸ್ ರೆಕಾರ್ಡ್ ಸಿಗುತ್ತೆ ನಿಮಗೆ ಗಾಡಿಗೆ. ಓಕೆ, ಸೂಪರ್. ಹಾಗೆ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ನೋಡೋರ್ಗೆ ಒಳ್ಳೆ ಚಾಯ್ಸ್ ಇದೆ. ಒಂದು 2020 ಮಾಡಲ್ ಇದೆ ಗಾಡಿ. 20 ಮಾಡಲು ಓನರ್ ಗಾಡಿ, 1.6 ಆಟೋಮೆಟಿಕ್, ಸಿಂಗಲ್ ಓನರ್ ಆಗಿದೆ. ಬರೀ 54,000 ಓಡಿದೆ ಗಾಡಿ. ಇದು 54,000 ಓಡಿದೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಅಲ್ಲಿ 54,000 ಓಡಿದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ನ್ಯೂ ಲೋಗೋ ಬರುತ್ತೆ ನೋಡ್ಬೋದು, ಫ್ರಂಟ್ ಗ್ರಿಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದ್ರಲ್ಲೂ ಕೂಡ ಇದೆ, ಮ್ಯಾಗ್ ಬರುತ್ತೆ. ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಇಂಟೀರಿಯರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ನೋಡ್ಬೋದು, ಪ್ರೀಮಿಯಂ ಆಗಿದೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಆಮೇಲೆ ರೇರ್ AC ವೆಂಟ್ಸ್ ಕೂಡ ಬರುತ್ತೆ, ರೇರ್ ಅಲ್ಲಿ ಕೂಡ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ. ಎಲ್ಲ ಆಪ್ಷನ್ ಬರ್ತಕ್ಕಂಥ ವೆಹಿಕಲ್. 2020 ಸಿಂಗಲ್ ಓನರು, 54,000 ಓಡಿದೆ. ಸರ್ವಿಸ್ ರೆಕಾರ್ಡ್. ಪ್ರೈಸ್ ಮತ್ತೆ ಇದಕ್ಕೂ 2 ವರ್ಷ ವಾರಂಟಿ ಬರುತ್ತೆ ನಿಮಗೆ ಗಾಡಿಗೆ. ಓಕೆ, ಇದು ಒಂದು 775 ಇದೆ ಸರ್. ಇದು ಒಂದು 7.5 ಫೈನಲ್ ಆಗುತ್ತೆ. ಇದು 7.5 ಲಕ್ಷಕ್ಕೆ 2020 50,000 ಓಡಿರ್ತಕ್ಕಂಥ ವೆಹಿಕಲ್ ಆಟೋಮೆಟಿಕ್. ನಿಮಗೆ ಫುಲ್ ಟು ಫುಲ್ ಲೋನ್ ಟ್ರೈ ಮಾಡಬಹುದು. ಟ್ರೈ ಮಾಡೋಣ ಸರ್. ಟ್ರೈ ಮಾಡ್ತೀರಾ? ಚೆನ್ನಾಗಿದ್ರೆ 100% ವರೆಗೂ ಲೋನ್ ಟ್ರೈ ಮಾಡೋಣ. ಓಕೆ, ಈವನ್ 1 ಲಕ್ಷ ತಂದ್ರೂ ಆಗ್ಬಿಡತ್ತೆ. ಹಾಗೆ ಹೋಂಡಾ ಯಾವ ಸರ್ ಜಾಜ್ ಇದೆ, ಒಂದು 2017 ಮಾಡಲ್ ವೆಹಿಕಲ್, ಫಸ್ಟ್ ಓನರ್ ವೆಹಿಕಲ್. ಇದು ಕೂಡ ಒಂದು 51,000 ಓಡಿದೆ ಅಷ್ಟೇ. ಇದು ಸಿಂಗಲ್ ಓನರ್. 51,000 ಓಡಿದೆ. ವಿ ವೇರಿಯಂಟ್. ಇದು ವಿ ವೇರಿಯಂಟ್, ಟಾಪ್ ವೇರಿಯಂಟ್, ಮ್ಯಾನ್ಯುವಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಓಕೆ, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ 80 ಅಂತ ಅನ್ಕೊಳ್ಳಿ. ನಿಮ್ಗೆ ಏನ್ ತೊಂದರೆ ಇಲ್ಲದೆ ಒಂದು 10-20,000 ಆರಾಮಾಗಿ ಓಡಿಸಬಹುದು ಗಾಡಿನ. ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ಲೀಟ್ ಬ್ಲಾಕ್ ಲೆದರೈಟ್ ಫಿನಿಶ್ ಅಲ್ಲಿ ಬರುತ್ತೆ ಅಂತ ನೋಡ್ಬೋದು. ಆಮೇಲೆ ಸೈಡ್ ಡೋರ್ಸ್ ಅಲ್ಲಿ ಇಲ್ಲಿ ಮಾತ್ರ ಒಂದು ಕುಷನ್ ಫಿನಿಶ್ ಸಿಗುತ್ತೆ, ಮತ್ತೆಲ್ಲ ಲೆದರೈಟ್ ಬರುತ್ತೆ ನಿಮಗೆ. ಕಂಪನಿ ಫಿಟೆಡ್ ಸಿಸ್ಟಮ್ ಆವಾಗಲೇ ಹೇಳ್ದಂಗೆ ಡ್ಯುಯಲ್ ಏರ್ ಬ್ಯಾಗ್ ಕಾಮನ್ ಆಗಿ ಬರುತ್ತೆ. ವಿ ವೇರಿಯಂಟ್, ಟಾಪ್ ಎಂಡ್, 14 ಮಾಡಲ, 15 ಮಾಡಲ, 17 ಮಾಡಲು, 51,000 ಸರ್ವಿಸ್ ರೆಕಾರ್ಡ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಒಂದು 585 ಇದೆ ಸರ್. 585 ಇದೆ. 5,85,000 ರೂಪಾಯಿಗೆಲ್ಲ ಮುಗಿಸ್ಬಿಡ್ತೀರಾ? 17 ಮಾಡಲು ಸಿಂಗಲ್ ಓನರ್. 565 ಕೊಡೋಣ ಸರ್. 5,65,000. ಅದರಲ್ಲೂ ಸ್ಲೈಟ್ ನೆಗೋಷಿಯೇಬಲ್ ಕೂಡ ಇರುತ್ತೆ. 20,000 ಆಡ್ ಆನ್ ಮಾಡ್ತೀರಲ್ಲ, ಕಡಿಮೆ ಮಾಡಿ. ಅದೇ ಸರ್, ಅದು ಆಗುತ್ತೆ. ಓಕೆ, ಇಷ್ಟು ಕಡಿಮೆ ಆಗಿದೆ. 51,000 ಓಡಿರ್ತಕ್ಕಂಥ ವಿ ಟಾಪ್ ಎಂಡ್ ವೆಹಿಕಲ್, 17 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಆಟೋಮೆಟಿಕ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ, ಹೇಳಿ ಸರ್. 2020 ಮಾಡಲ್ ಗಾಡಿ ಇದೆ. ಫಸ್ಟ್ ಓನರ್ ವೆಹಿಕಲ್. ಇದನ್ನು ಕೂಡ ಇದು ಫಸ್ಟ್ ಓನರಾ? ಫಸ್ಟ್ ಓನರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಆಸ್ಟಾ ಆಪ್ಷನಲ್ ವೇರಿಯಂಟ್. ಆಸ್ಟಾ ಆಪ್ಷನಲ್ ಕಂಪ್ಲೀಟ್ ನಿಮಗೆ ಪ್ಯಾಕೇಜ್ ಬಂದ್ಬಿಡುತ್ತೆ ನಿಮಗೆ. ಪ್ರೊಜೆಕ್ಟರ್ ಲ್ಯಾಂಪ್ಸ್, ಓಕೆ, ಆಮೇಲೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಈ ಅಲಾಯ್ ವೀಲ್ ತುಂಬಾನೇ ಕ್ರೇಜಿ ಅಲಾಯ್ ವೀಲ್ ನೋಡಿ. ಒಂಥರ ಲ್ಯಾಂಬೋರ್ಗಿನಿ ಶೇಪ್, ಲ್ಯಾಂಬೋರ್ಗಿನಿ ಬರುತ್ತಲ್ಲ ಆ ತರದ್ದು. ಆಲ್ಮೋಸ್ಟ್ ನಿಮಗೆ ಒಂದು 60% ಟೈರ್ ಇದೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಇದೆ, ಕ್ರೋಮ್ ಡೋರ್ ಹ್ಯಾಂಡಲ್ ವಿತ್ ರಿಕ್ವೆಸ್ಟ್ ಸೆನ್ಸರ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಕಾಮನ್, ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಸರ್ವಿಸ್ ರೆಕಾರ್ಡ್ 59,000 ಓಡಿದ್ಯಾ? 59,000 ಇದೆ ಆನ್ ರೆಕಾರ್ಡ್. ಆನ್ ರೆಕಾರ್ಡ್ 59,000 ಓಡಿರ್ತಕ್ಕಂಥ 18
20 ಮಾಡಲ್ ಸರ್. 20 ಮಾಡಲು 20 ಮಾಡಲ್ ಗಾಡಿ ಹಾ. ಅಷ್ಟ ಆಪ್ಷನಲ್ ವೇರಿಯಂಟ್. ಅಷ್ಟು ಆಪ್ಷನಲ್ ಏನು ಹೇಳ್ತೀರಾ ಸರ್ ಪ್ರೈಸು? 795 ಇದೆ ಸರ್ ಇದು. ಹಾಂ 775 ವರೆಗೂ ಕ್ಲೋಸ್ ಆಗುತ್ತೆ. 7,75,000ಕ್ಕೆ 2020 ಮಾಡಲ್ i20. 2020 ಮಾಡಲ್ i20 ಅದರಲ್ಲೂ ಫುಲ್ಲಿ ಟಾಪ್ ಅಂಡ್ ಅಷ್ಟ ಆಪ್ಷನಲ್ ವೇರಿಯಂಟ್ ವಿತ್ 2 ಇಯರ್ಸ್ ವ್ಯಾರಂಟಿ ಬರುತ್ತೆ. ಓಕೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ತಲೆಗೆಡಿಸ್ಕೋಬೇಡಿ. 59,000 ಸರ್ವಿಸ್ ರೆಕಾರ್ಡ್ ಪೆಟ್ರೋಲ್. ಓಕೆ, ಹಾಗೆ ನಮ್ಮ ಹತ್ರ ಒಂದು ವರ್ಣ ಕೂಡ ಇದೆ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. 2016 ಮಾಡಲ್ ವರ್ಣ ಇದೆ ಇದು. ಹಾಂ, ಫಸ್ಟ್ ಓನರ್ ಗಾಡಿ ಇದನ್ನು ಕೂಡ 68,000 ಓಡಿದೆ ಆನ್ ರೆಕಾರ್ಡ್ ಅಷ್ಟೇನಾ? ಅಷ್ಟೇ. ಪೆಟ್ರೋಲ್ ಮ್ಯಾನ್ಯುವಲ್. 68,000 ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಪ್ರೊಜೆಕ್ಟರ್ ಹೆಡ್ಲಾಂಪ್ಸ್ ಬರುತ್ತೆ. ಇದೊಂದು ರಬ್ಬಿಂಗ್ ಮಾಡಬೇಕು ಅಲ್ವಾ, ಲೈಟಿಂಗ್ ಮಾಡಿಸ್ಕೊಡ್ತೀರಾ? ಓಕೆ, ಇದರಲ್ಲಿ ಆಲ್ಮೋಸ್ಟ್ ನಿಮಗೆ 60-70% ಟೈರ್ ಬರುತ್ತೆ, ಮ್ಯಾಗ್ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಕೂಡ ಇದರಲ್ಲೂ ಬರುತ್ತೆ. 16 ಮಾಡಲು. ಓಕೆ, ಕಂಪನಿ ಫಿಟೆಡ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಪ್ರೀಮಿಯಂ ಆಗಿದೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ ಈ ಗಾಡಿ. 68,000 ಓಡಿದೆ ಸರ್ ಆನ್ ರೆಕಾರ್ಡ್. 68,000 ಓಡಿದೆ. ಓಕೆ, ಏನು ಹೇಳ್ತೀರಾ ಸರ್ ಪ್ರೈಸು? ಗಾಡಿ ವಿತ್ 1 ಇಯರ್ ವ್ಯಾರಂಟಿ ಬರುತ್ತೆ ನಿಮಗೆ. 645 ಇದೆ ಸರ್. 6,45,000ಕ್ಕೆ ಕೊಡ್ತೀರಾ? 16 ಮಾಡಲು 625ಕ್ಕೆ ಕೊಡೋಣ ಸರ್. 6,25 ಕೊಡ್ತೀರಾ? 20,000 ಕಡಿಮೆ ಆಗುತ್ತೆ, ತಲೆಗೆಡಿಸ್ಕೊಬೇಡಿ, 6 ಲಕ್ಷಕ್ಕೆ ಆಗುತ್ತೆ. ಏನು ಸರ್ ಮಾಡ್ಕೊಡೋದು? 625 ಕೊಡೋಣ ಸರ್. ಓಕೆ, 6,25 ಆಗುತ್ತೆ. ಹಾಗೆ ನೆಕ್ಸ್ಟ್ ನೆಕ್ಸಾನ್ ಹೇಳಿ ಸರ್. ಇದು 2019 ಮಾಡಲ್ ಇದೆ ನೆಕ್ಸಾನ್. ಹಾಂ, ಸಿಂಗಲ್ ಓನರ್ ವೆಹಿಕಲ್ ಎಕ್ಸೆಡ್ ವಿತೌಟ್ ಅಲೈಸ್ ವೇರಿಯಂಟ್ ಇದೆ. 18 ಮಾಡಲು ಸಿಂಗಲ್ ಓನರ್ ವಿದೌಟ್ ಅಲೈಸ್ ಬರುತ್ತೆ. ಅಲೈಸ್ ವೇರಿಯಂಟ್ ಫಸ್ಟ್ ಓನರ್ 48,000 ನೋಡಿದೆ ಎಕ್ಸೆಡ್ ವೇರಿಯಂಟ್. ಓಕೆ, ಎಕ್ಸೆಡ್ ಟಾಪ್ ಎಂಡ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಇದರಲ್ಲೂ ಕೂಡ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ಮ್ಯಾಗ್ ಒಂದು ಮಿಸ್ಸಿಂಗ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಆಲ್ಮೋಸ್ಟ್ ಟೈರ್ ಇದೆ ನೋಡ್ಬೋದು. ಸೈಡ್ ಇಂಡಿಕೇಟರ್ಸ್ ಮಿರರ್ಸ್ ಬರುತ್ತೆ, ಕಂಪ್ಲೀಟ್ ಪ್ಯಾಕೇಜ್ ಇದರಲ್ಲೂ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟು ಮತ್ತು ಮ್ಯಾಗ್ ಒಂದು ಮಿಸ್ಸಿಂಗ್ ಬರುತ್ತೆ. ಹೆಡ್ಸಪ್ ಡಿಸ್ಪ್ಲೇ ಬರುತ್ತೆ ನೋಡ್ಬೋದು. ಆಮೇಲೆ ಇದು ಪುಷ್ ಬಟನ್ ಸ್ಟಾರ್ಟ್ ಬರಲ್ಲ ನಿಮಗೆ. ಕೀ ಎಂಟ್ರಿ ಬರುತ್ತೆ. 48,000 ಕಿಲೋಮೀಟರ್ ಸರ್ವಿಸ್ ರೆಕಾರ್ಡ್ ಸಮೇತ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಂ ಆಗಿದೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಮೋಡ್ಸ್ ಕೂಡ ಬರುತ್ತೆ ನಿಮಗೆ, ಸ್ಪೋರ್ಟು, ಈಕೋ ಮತ್ತು ಯಾವುದು ಎಕಾನಮಿ, ಸಿಟಿ ಮೋಡ್ ಬರುತ್ತೆ. 18 ಮಾಡಲು 19 ಮಾಡಲು. ಪ್ರೈಸ್ ಏನು ಹೇಳ್ತೀರಾ? 19 ನವೆಂಬರ್ ರಿಜಿಸ್ಟರ್ಡ್ ವೆಹಿಕಲ್. ಓಕೆ, ಫಸ್ಟ್ ಓನರ್ ವೆಹಿಕಲ್. ಇದು ಕೂಡ 2 ವರ್ಷ ವ್ಯಾರಂಟಿ ಜೊತೆ ಬರುತ್ತೆ. ಹಾಂ, ಇದು 775 ಇದೆ ಸರ್. 775ಕ್ಕೆ 19 ಮಾಡಲು ಕೊಡ್ತೀರಾ? 19 ಮಾಡಲ್ ಎಕ್ಸೆಡ್ ವೇರಿಯಂಟ್ ಅದರಲ್ಲಿ. ಎಕ್ಸೆಡ್ ವೇರಿಯಂಟು ಆಲ್ಮೋಸ್ಟ್ ಟಾಪ್ ಟು ಟಾಪ್ ವೆಹಿಕಲ್ ಅಂತಲೇ ಹೇಳ್ಬೋದು. ಎಲ್ಲ ಆಪ್ಷನ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಒಂದು ಮಿಸ್ಸಿಂಗ್ ಬರುತ್ತೆ, ಲೋನ್ ಕೂಡ ಆಗುತ್ತೆ. 775 775 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? 48,000 ಸರ್ವಿಸ್ ರೆಕಾರ್ಡ್. ಹಾಗೆ ಮಹೀಂದ್ರ ಒಂದು XUV 500 ಕಾರ್ ಕೂಡ ಇದೆ ನೋಡ್ಬೋದು, ಮಿಂಟ್ ಕಂಡೀಷನ್ ಗಾಡಿ ಇದೆ, ಅದರಲ್ಲೂ ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ವೆಹಿಕಲ್ ಹೇಳಿ ಸರ್. ಇದು 2017 ಮಾಡಲ್ ಗಾಡಿ ಇದೆ. ಹಾ, ಸೆಕೆಂಡ್ ಓನರ್ ವೆಹಿಕಲ್. ಓಡಿರೋದು ಒಂದು 72,000 ಓಡಿದೆ ಅಷ್ಟೇ ಗಾಡಿ. 72,000 ಓಡಿದ್ಯಾ 72,000 ಡೀಸೆಲ್ ಅಲ್ಲಿ? ಹೌದು ಸರ್. ಸರ್ವಿಸ್ ರೆಕಾರ್ಡ್ ಸಮೇತ 17 ಮಾಡಲು. ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ. ಬ್ರ್ಯಾಂಡ್ ಆಟೋಮೆಟಿಕ್. ಓಕೆ, ಬ್ರ್ಯಾಂಡ್ ಟೈರ್ ಇದೆ ನೋಡಬಹುದು. ಟೈರ್ಸ್ ಹಾಕ್ಸಿದ್ದಾರೆ. ಕಾಂಟಿನೆಂಟಲ್ ಅದು ನ್ಯೂ ಟೈರು, 4 ಕೂಡ ನ್ಯೂ ಟೈರ್ಸ್ ಇದೆ. ಬಾಡಿ ನೋಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ, ಯಾವುದೇ ತರ ಸ್ಕ್ರಾಚಸ್ ಡಾಟ್ಸ್ ಏನಿಲ್ಲ. ಸ್ಟೆಪ್ ಅಪ್ ಕೂಡ ಇದೆ ನಿಮಗೆ ನೋಡ್ಬೋದು. ಕೀ ಎಂಟ್ರಿ ಬರುತ್ತೆ, ಲೆದರ್ ಸೀಟ್ಸ್ ನೋಡ್ಬೋದು, ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆ ಥರ ಇಲ್ಲ. 7 ಸೀಟರ್ ವೆಹಿಕಲ್, ಆಟೋಮೆಟಿಕ್ನ ಗೇರ್ ಲಿವರ್ ಕೂಡ ನೋಡ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದೆ. ಎಷ್ಟು ಓಡಿದೆ ಇದು? ಕಡಿಮೆ ಓಡಿದೆ ಅನ್ಸುತ್ತೆ. 72,000. ಓಕೆ, ದೊಡ್ಡ ಗಾಡಿಗೆಲ್ಲ 72,000 ಏನೂ ಅಲ್ಲ. ಈ ಗಾಡಿಯೆಲ್ಲ ಒಂದು 5-6 ಲಕ್ಷ ಆರಾಮಾಗಿ ಓಡುತ್ತೆ. ಇಂಜಿನ್ ಬರುತ್ತೆ ಇದರಲ್ಲಿ. ಓಕೆ, ಚೆನ್ನಾಗಿ ಓಡುತ್ತೆ. 17 ಮಾಡಲು, ಸೆಕೆಂಡ್ ಓನರ್ ಒಂದೇ ಡಿಫಾಲ್ಟ್, ಆಟೋಮೆಟಿಕ್ ವೇರಿಯಂಟ್, ಅದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನು ಹೇಳ್ತೀರಾ ಪ್ರೈಸ್? ಸೆಕೆಂಡ್ ಓನರ್ ಆದ್ರೂ ಕೂಡ ಫುಲ್ ಪ್ರಾಪರ್ ಎಲ್ಲ ಶೋರೂಮ್ ರೆಕಾರ್ಡೆಡ್. ಓಕೆ, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. ಮ್ಯಾಗ್ ಒಂದು ಮಿಸ್ಸಿಂಗ್ ಬರುತ್ತೆ. ಏನು ಹೇಳ್ತೀರಾ ಸರ್ ಪ್ರೈಸ್? ಇದೊಂದು 925 ಇದೆ ಸರ್. ಇದು 9,25,000. ಸ್ವಲ್ಪ ಕಡಿಮೆ ಮಾಡಿ ಅಲ್ಲ? 9 ಲಕ್ಷ ಕ್ಲೋಸ್ ಆಗುತ್ತೆ. 9 ಲಕ್ಷಕ್ಕೆ ಆಗುತ್ತಾ? ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಆಟೋಮೆಟಿಕ್ ಹುಡುಕೋರಿಗೆ ಮಾರ್ಕೆಟಲ್ಲಿ ಆಟೋಮೆಟಿಕ್ ಅವೈಲಬಲ್ ಇಲ್ಲ ಆಕ್ಚುಲಿ ಹೇಳಕ್ ಹೋದ್ರೆ. ತುಂಬಾ ಕಡಿಮೆ ಸಿಗುತ್ತೆ. ಅದರಲ್ಲಿ ಒಂದು ಆಟೋಮೆಟಿಕ್ ನೋಡಿ, W6 ವೇರಿಯಂಟ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಲೋನ್ ಕೂಡ ಆಗುತ್ತೆ. 1-1.5 ಲಕ್ಷ ಲೋನ್ ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಡೌನ್ ಪೇಮೆಂಟ್ ಆಗುತ್ತೆ ನಿಮಗೆ, ಆರಾಮಾಗಿ ಲೋನ್ ಆಗುತ್ತೆ. ಹಾಗೆ ಟಾಟಾ ಟಿಯಾಗೋ ಕೂಡ ಇದೆ. ಹೇಳಿ ಸರ್. ಇದೊಂದು 22 ಮಾಡಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇದೆ ಗಾಡಿ. ಇದು 22 ಮಾಡಲ್ ಫಸ್ಟ್ ಓನರ್ ವೆಹಿಕಲ್. ಬರೀ 30,000 ಓಡಿದೆ ನಿಮಗೆ. ಎಕ್ಸೆಡ್ ಪ್ಲಸ್ ವೇರಿಯಂಟ್ ಜಸ್ಟ್ 30,000 ಓಡಿದ್ಯಾ? ಟಾಟಾ ಟಿಯಾಗೋ ಜಸ್ಟ್ 30,000 ಓಡಿದೆ. ಅದರಲ್ಲೂ ಎಕ್ಸೆಕ್ಟ್ ಟಾಪ್ ಅಂಡ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ಇವನ್ ಡಿಎಲ್ಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ. ಮ್ಯಾಗ್ ಇರುತ್ತೆ ನೋಡ್ಬೋದು, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ, ಕೀ ಎಂಟ್ರಿ ಬರುತ್ತೆ ನಿಮಗೆ. ಡಿಕಟ್ ಸ್ಟೇರಿಂಗ್ ವೀಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡ್ಬೋದು, ಹರ್ಮನ್ ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ಸ್ಪೀಕರ್ಸ್ ಎಲ್ಲ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಟ್ವಿಟರ್ಸ್ ಇದೆಯಾ? ಟ್ವಿಟರ್ಸ್ ಬರುತ್ತಾ? ಇಲ್ಲಿದೆ ಟ್ವಿಟರ್ಸ್. ಓಕೆ, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಂ ಆಗಿದೆ. ಟಾಪು ನಿಮಗೆ ರೀಡಿಂಗ್ ಲೈಟ್ಸ್ ಕೂಡ ಇದೆ. ಏನು ಹೇಳ್ತೀರಾ ಸರ್? 30,000 ಓಡಿರ್ತಕ್ಕಂಥ ಟಾಟಾ ಟಿಯಾಗೋ ಮಾರ್ಕೆಟ್ಗೆ ಚಾಲೆಂಜು. ಇಷ್ಟು ಕಡಿಮೆ ಓಡಿರ್ತಕ್ಕಂಥ ಟಿಯಾಗೋ ಸಿಗಲ್ಲ ನಿಮಗೆ. 22 ಮಾಡಲ್ ಎಕ್ಸೆಡ್ ಪ್ಲಸ್ ವೇರಿಯಂಟ್ ಇದೆ. ಬರೀ ಒಂದು 655 ಇದೆ ಸರ್ ನಿಮಗೆ. 6.5 ಲಕ್ಷಕ್ಕೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀರಾ? 635ಕ್ಕೆ ಕ್ಲೋಸ್ ಆಗುತ್ತೆ ಸರ್. 6,35,000 ಕ್ಲೋಸ್ ಆಗುತ್ತೆ. 30,000 ಓಡಿರ್ತಕ್ಕಂಥ ಎಕ್ಸಾಕ್ಟ್ ಟಾಪ್ ಎಂಡ್ ವೇರಿಯಂಟ್ ಟಾಟಾ ಟಿಯಾಗೋ
ಹಾಗೆ ನಮ್ಮ ಹತ್ರ ಒಂದು ಕ್ರೆಟಾ ಕೂಡ ಇದೆ, ಹೇಳಿ ಸರ್. ಸರ್ ಕ್ರೆಟಾ ಇದು ಒಂದು 23 ಮಾಡಲ್ ವೆಹಿಕಲ್ ಇದೆ ನಿಮಗೆ. ಡೀಸೆಲ್ ಮ್ಯಾನ್ಯುವಲ್ SX ಆಪ್ಷನಲ್ ವೇರಿಯಂಟ್ ಇದೆ ಗಾಡಿ. 23 ಮಾಡಲು ಡೀಸೆಲ್ ಮ್ಯಾನ್ಯುವಲ್ ಆಪ್ಷನಲ್ ವೆಹಿಕಲ್ ಅದರಲ್ಲೂ. ಹೌದು. ಆಪ್ಷನಲ್ ಏನು ಆಪ್ಷನ್ ಬರುತ್ತೆ ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ, ಬರುತ್ತಾ, ಉಂಡೆ ಬ್ಲೂಲಿಂಗ್ ಬರುತ್ತೆ, DRLs ಮತ್ತೆ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಮತ್ತೆ ಬ್ರ್ಯಾಂಡ್ ನ್ಯೂ ಟೈಪ್ ಫುಲ್ ಮ್ಯಾಗ್ ಎಲ್ಲ ಬರುತ್ತೆ ನಿಮಗೆ ವಿತ್ ಕ್ರೋಮ್ ಡೋರ್ ಹ್ಯಾಂಡಲ್, ರಿಕ್ವೆಸ್ಟ್ ಸೆನ್ಸರ್ಸ್ ಮತ್ತೆ ವಾಯ್ಸ್ ಕಮಾಂಡ್ ಕೂಡ ಬರುತ್ತೆ, ಏರ್ ಪ್ಯೂರಿಫೈರ್ ಬರುತ್ತೆ. ಹೌದಾ, ನೋಡಿ ಏರ್ ಪ್ಯೂರಿಫೈರ್ ಜೊತೆ ಬರುತ್ತೆ ನಿಮಗೆ. ಅಂದರೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ ನಿಮಗೆ. ವೆಂಟಿಲೇಟೆಡ್ ಸೀಟ್ ಬರುತ್ತೆ ಇದರಲ್ಲಿ. ಹಾಗೆ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ನೋಡ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, 6 ಏರ್ ಬ್ಯಾಗ್ ಬರುತ್ತೆ, ಹಾಗೆ ಆಟೋ ಡಿಮ್ಮಿಂಗ್ ಮಿರರ್ ಸಮೇತ ಬರುತ್ತೆ. ಹಾಗೆ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಕ್ರೆಟಾ SX ಆಪ್ಷನಲ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ ಮ್ಯಾನ್ಯುವಲ್. ಎಷ್ಟು ಓಡಿದೆ ಸರ್? ಓಡಿರೋದು 34,000 ಓಡಿದೆ ಸರ್. 34,000 ಡೀಸೆಲ್ ಓಡಿದೆಯಾ? ಹೌದು ಸರ್. ಓಕೆ, ಜಸ್ಟ್ 34,000 ಓಡಿರ್ತಕ್ಕಂಥ ಡೀಸೆಲ್ ಕ್ರೆಟಾ ಈ ಗಾಡಿ ಸೇಲ್ಗಿದೆ ನೋಡಿ. ಅದರಲ್ಲೂ ಯಾವ ಮಾಡಲ್ ಅಂತ ಹೇಳಿದ್ರಿ? 23 ಮಾಡಲ್ ಸರ್. 23 ಮಾಡಲ್ ಸಿಂಗಲ್ ಓನರ್, 30,000 ಓಡಿದೆ. ಏನು ಹೇಳ್ತೀರಿ ಸರ್ ಪ್ರೈಸು? ಇದೊಂದು 1795 ಇದೆ ಸರ್, 1795 ಇದೆ. ಹಾಂ, ಒರಿಜಿನಲ್ ಆನ್ ರೋಡ್ ಪ್ರೈಸ್ ಏನಿದೆ? ಇದೊಂದು 23.5 ಇದೆ ಸರ್ ಇವಾಗ ಆನ್ ರೋಡ್ ಪ್ರೈಸು. 23.5 ಲಕ್ಷ ಆನ್ ರೋಡ್ ಪ್ರೈಸ್ ಇರ್ತಕ್ಕಂಥ ಡೀಸೆಲ್ ಮ್ಯಾನ್ಯುವಲ್ 34,000 ನೋಡಿರ್ತಕ್ಕಂಥ ಡೀಸೆಲ್ ಆಪ್ಷನಲ್. ಹೌದು, SX ಆಪ್ಷನಲ್ ವೇರಿಯಂಟ್ ಇದೆ, ಮ್ಯಾನ್ಯುವಲ್ ಇದೆ. ಡೀಸೆಲ್ ಮ್ಯಾನ್ಯುವಲ್ ಬರೀ 34,000 ಓಡಿದೆ. ಜಸ್ಟ್ 34,000 ಓಡಿದೆ. ಏನು ಹೇಳ್ತೀರಾ ಪ್ರೈಸು? ಇದೊಂದು 1795 ಇದೆ ಸರ್, 1795 ಇದೆ. 17,95,000 ನೆಗೋಷಿಯಬಲ್ ಇರುತ್ತೆ, ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಪ್ರೈಸ್ ಏನಾದ್ರು ಹೇಳ್ಬೋದಾ? ಮಾಡೋಣ ಸರ್, ಒಂದು 1770ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ. 17,70,000 ಆಗುತ್ತೆ. 23.5 ಲಕ್ಷ ನಿಮಗೆ ಆನ್ ರೋಡ್ ಪ್ರೈಸ್ ಇದೆ. ಹೌದು ಸರ್. ಅದರಲ್ಲೂ ನಿಮಗೆ ಕಂಪ್ಲೀಟ್ 34,000 ಸರ್ವಿಸ್ ಹಿಸ್ಟ್ರಿ ಓಡಿರ್ತಕ್ಕಂಥ ಡೀಸೆಲ್ ಓಡಿರ್ತಕ್ಕಂಥ ವೆಹಿಕಲ್. ಆಲ್ಮೋಸ್ಟ್ ನಿಮಗೆ ಒಂದು 6 ಲ್ಯಾಕ್. ಇನ್ನ ಗಾಡಿ ಅಂಡರ್ ಕಂಪನಿ ವ್ಯಾರಂಟಿನಲ್ಲೇ ಇದೆ. ಇನ್ನ ಗಾಡಿ ಅಂಡರ್ ಕಂಪನಿ ವಾರಂಟಿಯಲ್ಲಿ ಇದೆ ನೋಡಿ. ಆಲ್ಮೋಸ್ಟ್ ಲೈಕ್ 6 ಲ್ಯಾಕ್ ತನಕ ನಿಮಗೆ ನೆಗೋಷಿಯಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಡಿಸ್ಕೌಂಟ್ ಅಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಹಾಗೆ ಇಲ್ಲಿ ಕೂಡ ತುಂಬಾ ಗಾಡಿ ಇಲ್ಲಿ ಇದಾವೆ ನೋಡ್ಬೋದು. ಇದೆಲ್ಲವನ್ನು ಕಂಡೀಷನ್ ವೆಹಿಕಲ್. ಸರ್ ಹತ್ರ ಅವಾಗಲೇ ಕೇಳ್ತಾ ಇದೆ, ಇಲ್ಲಿರೋ ಎಲ್ಲ ಜಾಸ್ತಿ ಓಡಿರ್ಬೇಕಲ್ವಾ ಅಂತ ಕೇಳಿದ್ರೆ ಇಲ್ಲ, ಎಲ್ಲ ಲೆಸ್ ಡ್ರಿವನ್ ವೆಹಿಕಲ್ಸ್. ಇದು ಕೂಡ ಒಂದು 35,000 ಓಡಿದೆ ಅಷ್ಟೇ. ಹೌದು ಸರ್. ಇದಕ್ಕೂ ಕೂಡ ಎಲ್ಲ ಆಫರ್ಗಳು ಅಪ್ಲಿಕೇಬಲ್ ಆಗುತ್ತೆ. ಏನೇನು ಆಫರ್ ಅಪ್ಲಿಕೇಬಲ್ ಆಗುತ್ತೆ ಇದಕ್ಕೂ ಕೂಡ? ಸರ್ ಗಾಡಿ ಕೋಟಿಂಗ್ ಪ್ರೈಸ್ ಮೇಲೆ ನಿಮಗೆ 20,000 ಡಿಸ್ಕೌಂಟ್ ಇರುತ್ತೆ. ಅದಾದ್ಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ. ಅದಾದ್ಮೇಲೆ RTO ಚಾರ್ಜಸ್ ಫ್ರೀ ಇರುತ್ತೆ. 25 ಗ್ರಾಮ್ದು ಸಿಲ್ವರ್ ಕಾಯಿನ್ ಇರುತ್ತೆ ಸರ್. ಓಕೆ, ಈ ಗಾಡಿಗಳಿಗೆಲ್ಲವೂ ಸಿಗುತ್ತೆ. ಚಿಕ್ಕ ಗಾಡಿ ತಗೊಂಡ್ರು ನಿಮಗೆ 25 ಗ್ರಾಮ್ ಸಿಲ್ವರ್ ಕಾಯಿನ್ ಎಲ್ಲ ಸಿಗುತ್ತೆ. ಹಾಗೆ ಇದ್ಯಾವ್ದು ಸರ್ ಗಾಡಿ? ಇದೊಂದು 2018 ಮಾಡಲ್ ಇಗ್ನಿಸ್ ಇದೆ, ಜೀಟಾ ವೇರಿಯಂಟ್ ಇದೆ, ಫಸ್ಟ್ ಓನರ್ ವೆಹಿಕಲ್. 34,000 ಏನೋ ಓಡಿದೆ ಅಷ್ಟೇ. 34,000 ಓಡಿದೆ ಇಗ್ನಿಸ್ ಈ ಗಾಡಿ. ಅದರಲ್ಲೂ ನೋಡಿ ಬಾಡಿ ಲೈನಲ್ಲಿ ಸಿಂಗಲ್ ಡಾಟ್ಸ್ ಇಲ್ಲ ನಿಮಗೆ, ಆ ಥರ ಮೇಂಟೈನ್ ಆಗಿದೆ. ನಾರ್ಮಲ್ ಲೈಟ್ ಬರುತ್ತೆ ನಿಮಗೆ, ಫಾಗ್ ಲ್ಯಾಂಪ್ಸ್ ಕೂಡ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಬ್ರಿಡ್ಜ್ ಇದೆ, ಬ್ರಿಡ್ಸ್ಟೋನ್ ಇದೆ. ಹಾಗೆ ಮ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಬಾಡಿ ಲೈನ್ ನೋಡಿ ಕ್ಲೀನ್ ಮಾಡಿ ಕೊಡ್ತಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಅಲ್ಲಿ 34,000 ಓಡಿದೆ. ಏನ್ ಹೇಳ್ತೀರಾ ಸರ್? ಇದೊಂದು 575 ಇದೆ ಸರ್, 575 ಇದೆ ಕೋಟಿಂಗ್ ಪ್ರೈಸ್. ಅದರಲ್ಲಿ 20,000 ಕಡಿಮೆ. ಎಲ್ಲ ಆಫರ್ ಅಪ್ಲಿಕೇಬಲ್ ಆಗುತ್ತೆ ಸರ್. ಮತ್ತೆ ವಿತ್ ವ್ಯಾರಂಟಿನೂ ಬರುತ್ತೆ, 1 ಇಯರ್ ವ್ಯಾರಂಟಿ ಬರುತ್ತೆ ಗಾಡಿ ಮೇಲೆ. ಇಲ್ಲಿರೋ ಎಲ್ಲ ಗಾಡಿಗೂ ವಿತ್ ವ್ಯಾರಂಟಿನೇ ಕೊಡ್ತೀನಿ ಸರ್. ವಿತ್ ವಾರಂಟಿ ಎಲ್ಲ ಗಾಡಿಗೂ ಸಿಗುತ್ತೆ ನಿಮಗೆ. ಹಾಗೆ ಬಲೆನೋ ಕೂಡ ಇದೆ. ಬಲೆನೋ ಒಂದು ಆಟೋಮೆಟಿಕ್ ನೋಡ್ತಾರೆ ಅಂದ್ರೆ 2021 ಮಾಡಲ್ ಇದೆ, CVT ಗೇರ್ ಬಾಕ್ಸ್, ಜೀಟಾ ವೇರಿಯಂಟ್ ಇದೆ. ಇದು ಕೂಡ ಫಸ್ಟ್ ಓನರ್ ಗಾಡಿನೇ. ಒಂದು 44,000 ಓಡಿದೆ ಸರ್, 44,000 ಓಡಿದೆ. 44,000 ಓಡಿರ್ತಕ್ಕಂಥ ಬಲೆನೋ ಈ ಗಾಡಿ ನೋಡಿ. ಇದರಲ್ಲೂ ಕೂಡ ಆಲ್ಫಾ ಟಾಪ್ ಎಂಡ್ ಬರುತ್ತಾ? ಆಲ್ಫಾ ಟಾಪ್ ಎಂಡ್ ಇದು ಜೀಟಾ ವೇರಿಯಂಟ್ ಇದೆ, 1 ಬಿಲೋ ಟಾಪ್ ಎಂಡ್. ಹಾಗೆ ಇದರಲ್ಲಿ ಕೂಡ ಆಲ್ಮೋಸ್ಟ್ ನಿಮಗೆ ಒಂದು 60-50% ಟೈರ್ ಇದೆ ಅಷ್ಟೇ. ಸ್ವಲ್ಪ ಟೈರ್ ಕಡಿಮೆ ಇದೆ ಫ್ರಂಟ್ದು. ಮ್ಯಾಕ್ ಬರುತ್ತೆ ನಿಮಗೆ. ಬ್ಯಾಕ್ ಸೈಡ್ ಆಲ್ಮೋಸ್ಟ್ ನಿಮಗೆ ಒಂದು 60-70% ಇದೆ. ಇದರಲ್ಲೂ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. ಅದರಲ್ಲೂ ಆಟೋಮೆಟಿಕ್ CVT ಗೇರ್ ಬಾಕ್ಸ್ ಜೊತೆಗೆ ಬರ್ತಕ್ಕಂಥ 44,000 ಓಡಿರ್ತಕ್ಕಂಥ ಬಲೆನೋ. ಏನ್ ಹೇಳ್ತೀರಾ ಪ್ರೈಸ್? 725 ಇದೆ ಸರ್. ಇದು 7,25,000. 21 ಸರ್. 21 ಜೀಟಾ ವೇರಿಯಂಟ್, ಫಸ್ಟ್ ಓನರ್ ವೆಹಿಕಲ್. ಓಕೆ, ಫಸ್ಟ್ ಓನರ್ ವೆಹಿಕಲ್. ಇದೂನು ಫಸ್ಟ್ ಓನರ್? ಇದೂನು ಫಸ್ಟ್ ಓನರ್ ಸರ್. ಓಕೆ, ಅದೂನು ಇಲ್ಲಿರೋದು ಎಲ್ಲಾನು ಫಸ್ಟ್ ಓನರ್ ಗಾಡಿನೇ. ಎಲ್ಲ ಫಸ್ಟ್ ಓನರ್? ಎಲ್ಲ ಫಸ್ಟ್ ಓನರ್ ವೆಹಿಕಲ್. ಓಕೆ, ಸೂಪರ್. ನೆಕ್ಸ್ಟ್ ಇದು ಯಾವ್ದು ಸರ್? ಇದೊಂದು KE100 ಡೀಸೆಲ್ ಗಾಡಿ ಇದೆ. ಇದು ಡೀಸೆಲಾ? ಹಾಂ ಸರ್, ಡೀಸೆಲ್ ಗಾಡಿ ಇದೆ, ಮ್ಯಾನ್ಯುವಲ್. 2018 ಮಾಡಲ್ ಇದೆ. ಇದು ಕೂಡ ಒಂದು 65,000 ಓಡಿದೆ ಅಷ್ಟೇ. 65,000 ಡೀಸೆಲ್. ಫುಲ್ ಟಾಪ್ ಎಂಡ್ ಗಾಡಿ ಇದೆ, K8 ವೇರಿಯಂಟ್. K8 ಟಾಪ್ ಎಂಡ್ ಬರುತ್ತೆ. ಡೀಸೆಲ್ ಅಲ್ಲಿ ಎಷ್ಟು ಓಡಿದೆ ಸರ್ ಇದು? 65,000 ಓಡಿದೆ. ಸರ್ವಿಸ್ ರೆಕಾರ್ಡ್ ಸಮೇತ. ಸರ್ವಿಸ್ ರೆಕಾರ್ಡ್ ಇದೆ. ಸಿಂಗಲ್ ಓನರ್. ಸಿಂಗಲ್ ಓನರ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಇದು ಒಂದು 525 ಇದೆ ಸರ್. 5,25,000 ಇದೆ. ಬಾರ್ಗಿನ್ ಪ್ರೈಸ್ ಮಾಡೋಣ ಸರ್. 5 ಲಕ್ಷಕ್ಕೆ ಆಗುತ್ತೆ ಸರ್. ಆಗುತ್ತೆ ನಿಮಗೆ. 5 ಲಕ್ಷಕ್ಕೆಲ್ಲ ಸಿಕ್ಬಿಡುತ್ತೆ. ಅದರಲ್ಲೂ ನಿಮಗೆ ಮಾಡಲ್ ಏನಿದೆ 18 ಮಾಡಲ್ ಅಲ್ಲ? 2018 ಮಾಡಲ್, K8 ವೇರಿಯಂಟ್, 6 ಸೀಟರ್. ಲೋನು ಆಗುತ್ತೆ, ಡೀಸೆಲ್ ವೇರಿಯಂಟ್. ಮಾಡೋಣ ಸರ್. ನಮ್ಮ ಇಂಟೀರಿಯರ್ ಯಾವ್ದು ತೋರ್ಸಕ್ ಹೋಗಲ್ಲ, ಸಾರಿ, ಬಿಕಾಸ್ ತುಂಬಾನೇ ಗಾಡಿ ಇದೆ. ಇನ್ನೊಂದು ಆಡ್ ಇದೆ, ಅಲ್ಲೂ ಕೂಡ ಒಂದು 20 ವೆಹಿಕಲ್ಸ್ ಇದಾವೆ, ಅದನ್ನು ತೋರಿಸೋಣ. ಲೆಂತಿ ಆಗುತ್ತೆ. ಇದು ಒಂದು 2020 ಮಾಡಲ್ ಗಾಡಿ ಇದೆ, ಅಮೇಜು V ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್, ಫಸ್ಟ್ ಓನರ್ ವೆಹಿಕಲ್. ಇದೂನು 51,000 ಓಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್ 51,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಓಕೆ, 18
2020 ಮಾಡಲ್ ಸರ್. 20 ಮಾಡಲ್ 20 ಮಾಡಲ್ ವಿ ವೇರಿಯಂಟ್. ಏನು ಹೇಳ್ತೀರಾ ಸರ್ ಪ್ರೈಸು? ಇದು ಒಂದು 6.75 ಇದೆ ಸರ್ ಕೋಟಿಂಗ್ ಪ್ರೈಸು. ಹಾಂ 6.5 ಕ್ಲೋಸ್ ಆಗುತ್ತೆ ಇದನ್ನು. 6.5 ಆಗುತ್ತಾ? ಆಗುತ್ತೆ ಸರ್. 6.5 ಲಕ್ಷಕ್ಕೆ 20 ಮಾಡಲು ವಿ ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ 51,000 ಹೊಡಿ. 51,000 ವಿತ್ 2 ಇಯರ್ಸ್ ವ್ಯಾರಂಟಿ ಬರುತ್ತೆ ಗಾಡಿ. 2 ಇಯರ್ಸ್ ವಾರಂಟಿ ಸಮೇತ. ಹಾಗೆ ಇದೆಯಾ ಸರ್? ಈಕೋ ಸ್ಪೋರ್ಟ್ ಒಂದಿದೆ ಡೀಸೆಲ್ ಗಾಡಿ, ಫಸ್ಟ್ ಓನರ್ ಗಾಡಿನೇ ಇದನ್ನು. ಹಾಂ ಇದೊಂದು 2018 ಮಾಡಲ್ ಇದೆ. ಹಾಂ ಓಡಿರೋದೊಂದು 62,000 ಓಡಿದೆ, ಟೈಟಾನಿಯಂ ವೇರಿಯಂಟ್. ಡೀಸೆಲ್ ಅಲ್ಲೂ 62,000 ಸರ್ವಿಸ್ ರೆಕಾರ್ಡ್. 62,000 ಓಡಿದೆ ಸರ್ವಿಸ್ ರೆಕಾರ್ಡ್. ಮತ್ತೆ 1 ಇಯರ್ ವ್ಯಾರಂಟಿನೂ ಬರುತ್ತೆ ಗಾಡಿ ಮೇಲೆ. ಓಕೆ ಇದು ಒಂದು 8.45 ಇದೆ ಸರ್. ಇದು ಹಾಂ 8,45,000 ಇದೆ. 8.25 ಕ್ಲೋಸ್ ಆಗುತ್ತೆ. 8,25,000ಕ್ಕೆ ಡೀಸೆಲ್ ವೇರಿಯಂಟ್ 18 ಮಾಡಲ್ ಆಗುತ್ತೆ ನೋಡಿ. ಹೌದು ಸರ್. ಅಲ್ವಾ? ಲೋನ್ ಕೂಡ ಆಗುತ್ತೆ. ಸಿಂಗಲ್ ಡೀಸೆಲ್ 62,000. ಡೀಸೆಲ್ ಮ್ಯಾನ್ಯುವಲ್ ಅದರಲ್ಲೂ. ಡೀಸೆಲ್ ಮ್ಯಾನ್ಯುವಲ್ ಅದರಲ್ಲೂ. ಹಾಂ ಅದೊಂದು ಡಿಸೈರ್ ಇದೆ, ಸ್ವಿಫ್ಟ್ ಡಿಸೈರ್ ಇದೆ, 2018 ಮಾಡಲ್ ಇದೆ. ಯಾರಾದ್ರೂ ಮಾರುತಿನಲ್ಲಿ ಆಟೋಮೆಟಿಕ್ AMT ಗೇರ್ ಬಾಕ್ಸ್ ಒಳ್ಳೆ ಮೈಲೇಜ್ ಬರೋ ಗಾಡಿ ನೋಡ್ತೀರಾ ಅಂದ್ರೆ ಆಟೋಮೆಟಿಕ್ ಡಿಸೈರ್ ಇದೆ. 2018 ಮಾಡಲು, ಫಸ್ಟ್ ಓನರು. ಇದು ಕೂಡ ಒಂದು 62,000 63,000 ಓಡಿದೆ. ಇದೊಂದು 6.25 ಇದೆ ಸರ್. ಇದು 625. 25,000. ಹೌದು ಸರ್. 63,000 ಏನೋ ಓಡಿದೆ. 63,000 ಓಡಿದೆ. ಫಸ್ಟ್ ಓನರ್ ಗಾಡಿ. 25,000ಕ್ಕೆ ಫಸ್ಟ್ ಓನರ್ 20 ಮಾಡಲ 2018 ಮಾಡಲ್. 2018 ಮಾಡಲು. ಓಕೆ ಅದರಲ್ಲೂ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ನಿಮಗೆ. ಆಲ್ಮೋಸ್ಟ್ ಅಲ್ಲಿ ನ್ಯೂ ಕಂಡೀಷನ್ ಇದೆ. ಯೋಕೋಮಾ ಟೈರ್ಸ್ ಹಾಕ್ಸಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ ನೋಡಬಹುದು. ಆಲ್ಮೋಸ್ಟ್ ನಿಮಗೆ ಯೋಕೋಮಾ ಟೈರ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಇದೆಲ್ಲ ಲಾಕ್ ಆಗಿದೆ. ಸಾರಿ ಎಲ್ಲ ಕೀತೊಂದು ತೋರ್ಸಕ್ಕಾಗಲ್ಲ. 6,25,000. 6,25,000. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಮಾಡೋಣ ಸರ್. ಬನ್ನಿ. ಇದೊಂದು 2020 ಮಾಡಲು ಕಿಯಾ ಸೆಲ್ಟಾಸ್ ಇದೆ. 20 ಮಾಡಲ ಇದು? 20 ಮಾಡಲ್ ಇದೆ. HTX ವೇರಿಯಂಟ್ ಇದೆ. ಇದನ್ನು ಆಟೋಮೆಟಿಕ್. ಓಕೆ ಓಡಿರೋದು ಒಂದು 40,000 ನೋಡಿದೆ ಅಷ್ಟೇ. 40,000 ಅಷ್ಟೇ ಓಡಿರೋದು. ಜಸ್ಟ್ 40,000 ಓಡಿರ್ತಕ್ಕಂಥದ್ದು ನೋಡಿ. ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ, DRLs ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ ಇದೆ ನಿಮಗೆ, ಸೈಡ್ ಇಂಡಿಕೇಟರ್ಸ್ ಬರೋದು, ಕುಷನ್ ಫಿನಿಶ್ ಸೀಟ್ ಬರುತ್ತೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಸನ್ ರೂಫ್ ಬರುತ್ತೆ. ಸನ್ ರೂಫ್ ಬರುತ್ತೆ. ಸನ್ ರೂಫ್ ಇದೆ. HTX ವೇರಿಯಂಟ್ ಆಟೋಮೆಟಿಕ್. ಓಕೆ ಏನು ಹೇಳ್ತೀರಾ ಸರ್? 2020 ಇದು ಒಂದು 12.45 ಇದೆ ಸರ್. 12.45 ಇದೆ. ಫೈನಲ್ ಒಂದು ಹೇಳಿ ಸರ್. ಮಾಡೋಣ. ಒಂದು 12.1ಗೆ ಕ್ಲೋಸ್ ಆಗುತ್ತೆ ಗಾಡಿ. 12,10,000 ಕ್ಲೋಸ್ ಆಗುತ್ತೆ. ಅದರಲ್ಲೂ ಕಿಯಾ ಸೆಲ್ಟೋಸ್ ವಿತ್ ಸಿಂಗಲ್ ಓನರ್ ಎಷ್ಟು ಓಡಿದೆ? ಓಡಿರೋದು 40,000 ಓಡಿದೆ. 40,000. ಡೀಸೆಲ್ ಪೆಟ್ರೋಲ್ ಆಟೋಮೆಟಿಕ್. ಪೆಟ್ರೋಲ್ ಆಟೋಮೆಟಿಕ್ ಸಿಗ್ತದೆ. ಹಾಗೆ i20 ಕೂಡ ಇದೆ ನೋಡಬಹುದು ಸರ್. i20 ಒಂದು 2020 ಮಾಡಲ್ ಗಾಡಿ ಇದೆ. ಫಸ್ಟ್ ಓನರ್ ವೆಹಿಕಲ್. ಇದನ್ನು ಕೂಡ ಓಡಿರೋದು 45,000ನೇ. 45,000. ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಸ್ಪೋರ್ಟ್ಸ್ ಪ್ಲಸ್ ಅದ್ರಲ್ಲಿ ಪೆಟ್ರೋಲ್ ಮ್ಯಾನ್ಯುವಲ್. 2020 ಮಾಡಲು. 2020 ಮಾಡಲ್. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಹಾಗೆ ನಂಬರ್ ಕೂಡ ನೋಡಬಹುದು. 6008 ನಂಬರ್ ಜೊತೆ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲ್ MRF ಇದೆ, ಮ್ಯಾಗ್ ಬರುತ್ತೆ. 2020 ಮಾಡಲು, ಸಿಂಗಲ್ ಓನರ್, 45,000 ಸರ್ವಿಸ್ ರೆಕಾರ್ಡ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಎಲ್ಲ ಬರುತ್ತೆ. ಗಾಡಿ ವಿತ್ 2 ವರ್ಷ ವ್ಯಾರಂಟಿನೂ ಬರುತ್ತೆ ನಿಮಗೆ. ವಿತ್ 2 ವರ್ಷ ವಾರಂಟಿ. ಎಲೈಟ್ ಶೇಪ್ಗೆ ತುಂಬಾನೇ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳ್ತೇನೆ ಸರ್ ಪ್ರೈಸ್. ಇದು ಒಂದು 7.25 ಇದೆ ಸರ್. 7,25,000 ಇದೆ. 2020 ಮಾಡಲು. ಸ್ಪೋರ್ಟ್ಸ್ ಪ್ಲಸ್ 45,000 ಓಡಿರ್ತಕ್ಕಂಥ ವೆಹಿಕಲ್. ನಿಮಗೆ 50,000 ತಂದ್ರೆ ಮಿಕ್ಕಿದ ಲೋನ್ ಆಗ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ ಬ್ರೆಜಾ ಡೀಸೆಲ್ ನೋಡ್ತಾರೆ ಅಂದ್ರೆ ಒಂದು ಡೀಸೆಲ್ ಮ್ಯಾನುವಲ್ ಗಾಡಿ ಇದೆ. ಡೀಸೆಲ್ ಸರ್ ಇದು? ಡೀಸೆಲ್ ಮ್ಯಾನುವಲ್ ಗಾಡಿ. 2018 ಮಾಡಲ್ ಇದೆ. ZDI ವೇರಿಯಂಟ್ ಇದೆ. 18 ಮಾಡಲ್ ZDI ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಡೀಸೆಲ್ ಅಲ್ಲಿ? ಓಡಿರೋದು ಒಂದು 75,000 ಓಡಿದೆ. 75,000 ಡೀಸೆಲ್. ಅದನ್ನು ಆನ್ ರೆಕಾರ್ಡ್ ಇದೆ. ಆನ್ ರೆಕಾರ್ಡ್ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಇದೆ, ZDI 20+ ಮೈಲೇಜ್ ಬರುತ್ತೆ ನಿಮಗೆ. ಕಂಪನಿ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್, ZDI ಟಾಪ್ ಎಂಡ್ ವೆಹಿಕಲ್. ಏನು ಹೇಳ್ತೀರಾ ಸರ್ ಪ್ರೈಸ್? ಇದು ಒಂದು 8.95 ಇದೆ ಸರ್. ಇದು 895. ಫೈನಲ್ ಒಂದು ಹೇಳಿ ಸರ್. ಮಾಡೋಣ ಸರ್. ಒಂದು 8.70 ಕ್ಲೋಸ್ ಆಗುತ್ತೆ. 8.70 ಅಲ್ಲ, 8ವರೆಗೂ ಆಗುತ್ತೆ. ಮಾತಾಡ್ಬೇಕಷ್ಟೇ ನೀವು ಅಷ್ಟೇ. ಏನಂತೀರಾ? ಅಷ್ಟೊಂದಿರಲ್ಲ. ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಷ್ಟು ಮಾಡಿ. 8,70,000 ಹೇಳ್ತಾ ಇದ್ದಾರೆ. ಹೌದು ಸರ್. ನೆಗೋಷಿಯೇಷನ್ ಇರುತ್ತೆ. ಅದರಲ್ಲಿ 18 ಮಾಡಲು, ZDI ಟಾಪ್ ಎಂಡ್ ಡೀಸೆಲ್ 40 ಎಷ್ಟು ಹೇಳಿದೆ? 75,000 ಓಡಿದೆ. ಹಾಗೆ ಇದೆಯಾ ಸರ್ ಕ್ರೆಟಾ? ಇದು ಕ್ರೆಟಾ ಒಂದು 2016 ಇಲ್ಲ, ಪೆಟ್ರೋಲ್ ಇದೆ. ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ಮ್ಯಾನುವಲ್ ಇದೆ. ಫಸ್ಟ್ ಓನರ್ ವೆಹಿಕಲ್. ಇದು ಕೂಡ ಓಡಿರೋದು ಒಂದು 53,000 ಓಡಿದೆ ಅಷ್ಟೇ. 53,000 ನೋಡಿ. ಕರೆಂಟ್ ವೆಹಿಕಲ್ ಎಲ್ಲ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ ವಿತ್ ಸರ್ವಿಸ್ ರೆಕಾರ್ಡ್. ಅದ್ರ ಮೇಲೂ ನಿಮಗೆ ಎಕ್ಸ್ಟ್ರಾ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ, ಫ್ರೀ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ, ವಾರಂಟಿ ಕೊಡ್ತಾ ಇದ್ದಾರೆ. ವಾರಂಟಿನೂ ಇದೆ, 1 ಇಯರ್ ವಾರಂಟಿನೂ ಬರುತ್ತೆ ವೆಹಿಕಲ್. ಆಮೇಲೆ ಆರ್ಗನೈಸ್ ಶೋರೂಮ್. ನೀವು ಇಲ್ಲಿ ಬಂದು ಏನೇ ರೆಸ್ಪಾನ್ಸ್ ಕೇಳಿದ್ರು ಟಕ್ ಅಂತ ರೆಡಿ ಇರ್ತಾರೆ, ತಗೊಂಡು ಹೋದ್ಮೇಲೂ ರೆಡಿ ಇರ್ತಾರೆ. ಇಂಥದ್ದಾಯ್ತು, ಇಂಥ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಆಲ್ವೇಸ್ ಅವೈಲೇಬಲ್ ಟೇಕ್ ದ ಕಾಲ್ಸ್ ಅಂತ ಹೇಳ್ಬೋದು ಅಲ್ವಾ? ಇದ್ಯಾವ ಸರ್ ಮಾಡಲು? ಇದು 2016 ಇದೆ. ಫಸ್ಟ್ ಓನರ್ ವೆಹಿಕಲ್. 53,000 ಓಡಿದೆ. ಒಂದು 8.25 ಇದೆ ಸರ್. ಇದು 8,25,000 16 ಮಾಡಲು, ಸಿಂಗಲ್ ಓನರ್. ಇದೊಂದು ಬೆಸ್ಟ್ ಪ್ರೈಸ್ ಅಂದ್ರೆ ಅದೊಂದು 790ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 7,90,000. 7,90,000 ಸಿಂಗಲ್ ಓನರ್ ಕ್ರೆಟಾ. ಈ ಶೇಪ್ಗಂತೂ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಡಿಮ್ಯಾಂಡ್ ಇದೆ. ಬ್ರ್ಯಾಂಡ್ ಆಲ್ಮೋಸ್ಟ್ ಒಂದು 80% ಟೈರ್ ಇದೆ. ಎಲ್ಲ 90% ಇದೆ ಆಕ್ಚುಲಿ. ಮ್ಯಾಗ್ ಎಲ್ಲ ಬರುತ್ತೆ ನೋಡ್ಬೋದು. ಸ್ಟೆಪ್ಪರ್ ಕೂಡ ಬರುತ್ತೆ ನಿಮಗೆ.
ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಟಚ್ ಸ್ಕ್ರೀನು, ಲೆದರ್ ಸೀಟ್ಸು ಎಲ್ಲ ಬಂದ್ಬಿಡುತ್ತೆ. ನೀವು ಕ್ಲೋಸ್ ಆಗಿದೆ, ಸಾರಿ ಇದನ್ನ ತೋರ್ಸೋಕ್ಕಾಗಲ್ಲ, ಬೇಕು ಅಂತ ಹೇಳಿದ್ರೆ ಬಂದ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ತುಂಬ ಕಡಿಮೆ ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಹಾಗೆ ನೋಡಿ ಇಲ್ಲೂ ಕೂಡ ಯಾರ್ಡಲ್ಲಿ ತುಂಬಾನೇ ವೆಹಿಕಲ್ಸ್ಗಳಿದಾವೆ, ಎಲ್ಲ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ಗಳು, ಆಲ್ಮೋಸ್ಟ್ ಲೆಸ್ ಡ್ರಿವನ್ ಗಾಡಿ, ಲೆಸ್ ಡ್ರಿವನ್ ಸಿಂಗಲ್ ಓನರ್ ವೆಹಿಕಲ್ಗಳೇ ಇರ್ತಕ್ಕಂಥದ್ದು. ಹಾಗೆ ಸ್ವಿಫ್ಟ್ ಕೂಡ ಇದೆ, ಹೇಳಿ ಸರ್. ಸರ್ ಇದೊಂದು 2017 ಮಾಡಲ್ ಸ್ವಿಫ್ಟ್ ಇದೆ, ಬರೀ 14,000 ಓಡಿದೆ ಸರ್. ಏನ್ ಸರ್ 14,000? ಬರೀ 14,000 ಓಡಿದೆ. 14,000 ಓಡಿರ್ತಕ್ಕಂಥ ಸ್ವಿಫ್ಟ್ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ ನೋಡಿ. 14,000 ಓಡಿದೆ ಅಂತ ಹೇಳಿದ್ರೆ ಏನು ಓಡಿರುತ್ತೆ? ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಇರುತ್ತೆ, ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಸಿಸ್ಟಮ್, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಅಲ್ಲ, ಪೆಟ್ರೋಲ್ ವೇರಿಯಂಟ್. ಓಕೆ 14,000 ಓಡಿದೆ. 17 ಮಾಡಲ್ ಇದೆ, VXI ಸಿಂಗಲ್ ಓನರ್. VXI ಆಪ್ಷನಲ್ ಅಂದ್ರೆ ವಿತ್ ಒನ್ ಏರ್ ಬ್ಯಾಗ್ ಬರುತ್ತೆ. ಎಷ್ಟು ಕೊಡ್ತೀರಾ ಸರ್? ಇದು ಒಂದು 585 ಇದೆ ಸರ್ ಕೋಟಿಂಗ್ ಪ್ರೈಸ್. ಫೈನಲ್ ಪ್ರೈಸ್ ಮಾಡೋಣ ಸರ್, ಒಂದು 560 ಕ್ಲೋಸ್ ಆಗುತ್ತೆ. 5,60,000 ರೂಪಾಯಿಗೆ 17 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 14,000 ಓಡಿರ್ತಕ್ಕಂಥ ಸ್ವಿಫ್ಟ್ ಸಿಗುತ್ತೆ ನೋಡಿ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಒಂದು I20 ಇದೆ. ಇದೊಂದು 2019 ಮಾಡಲ್ ಗಾಡಿ ಇದೆ, ಫಸ್ಟ್ ಓನರ್ ಗಾಡಿ, ಬರೀ 35,000 ಓಡಿದೆ. 19 ಮಾಡಲ್ ಸಿಂಗಲ್ ಓನರ್, 35,000 ಓಡಿದೆ ಅಷ್ಟೇ. ಸರ್ವಿಸ್ ರೆಕಾರ್ಡ್ 35,000 ಓಡಿರ್ತಕ್ಕಂಥದ್ದು. ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ. ಯಾವ ಗಾಡಿ ಕೇಳಿ ಎಲ್ಲ ಕಡಿಮೆ ಓಡಿರ್ತಕ್ಕಂಥ, ಮತ್ತೆ 2 ವರ್ಷ ವಾರಂಟಿನೂ ಬರುತ್ತೆ. 2 ವರ್ಷ ವಾರಂಟಿ, 2 ವರ್ಷ ವಾರಂಟಿ. ಎಲ್ಲಿ ಏನ್ ತೊಂದರೆ ಆದ್ರೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. 2 ವರ್ಷ ಆರಾಮಾಗಿ ಓಡಾಡ್ಸ್ಕೊಂಡು ಇರ್ಬೋದು. ಏನಂತ ಹೇಳಿದ್ರೆ ನಿಮ್ ಸರ್ವಿಸ್ ಒಂದು ಕರೆಕ್ಟ್ ಆಗಿ ಮಾಡಿಸ್ಕೊಬೇಕಾಗುತ್ತೆ. ಯಾವ ಮಾಡಲ್ ಅಂದ್ರೆ 19 ಮಾಡಲ್. 19 ಮಾಡಲ್ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಬರುತ್ತೆ, ಗುಡಿಯಾ ಟೈರ್ ಬರುತ್ತೆ, ಮ್ಯಾಗನ್ ಮಿಸ್ಸಿಂಗ್ ಬರುತ್ತೆ ನಿಮಗೆ ಇದರಲ್ಲಿ. ಹಾಗೆ ಕಂಪನಿ ಫಿಟೆಡ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಹಾಗೆ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. 35,000 ಓಡಿದೆ. 35,000 ಓಡಿರೋದು, ಫಸ್ಟ್ ಓನರ್ ಗಾಡಿ. ಒಂದು 645 ಇದೆ ಸರ್, 645 ಇದೆ. 645 ಫೈನಲ್ ಆಗುತ್ತೆ. ಏನಾದ್ರು ಆಗುತ್ತೆ, ಡಿಸ್ಕೌಂಟ್ಸ್ ಎಲ್ಲ ಅಪ್ಲಿಕೇಬಲ್ ಇರುತ್ತೆ ಸರ್. 625 ಕ್ಲೋಸ್ ಆಗುತ್ತೆ ಗಾಡಿ. 6,25,000 ರೂಪಾಯಿಗೆ 17 ಮಾಡಲು. 6,25,000 ಕ್ಲೋಸ್ ಆಗುತ್ತೆ, ವಿತ್ RTO ಫ್ರೀ ಇರುತ್ತೆ, ಆಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲು ಇರುತ್ತೆ, ಮತ್ತೆ 25 ಗ್ರಾಮ್ದು ಸಿಲ್ವರ್ ಕಾಯಿನು ಇರುತ್ತೆ ಸರ್. ಏನು ಫೈನಲ್ ಪ್ರೈಸ್ ಹೇಳ್ತಾ ಇದ್ದಾರೆ, ಅದರಲ್ಲೂ ಕಡಿಮೆ ಮಾಡಿಬಿಟ್ಟು ವಿತ್ ಇನ್ಕ್ಲೂಡೆಡ್ RTO ಚಾರ್ಜಸ್ ಮತ್ತೆ ಸಿಲ್ವರ್ ಕಾಯಿನ್ ಆಗುತ್ತೆ. ಇದು ಆಫರ್ ಬಂದ್ಬಿಟ್ಟು 15ನೇ ತಾರೀಕಿಂದ 31ನೇ ತಾರೀಕುವರೆಗೂ ವ್ಯಾಲಿಡ್ ಇರುತ್ತೆ ಸರ್. ಓಕೆ 15ನೇ ತಾರೀಕಿಂದ ಹಿಡಿದು ಈ ವಿಡಿಯೋ 14th ಮೇ ಬಿ ಅಪ್ಲೋಡ್ ಆಗುತ್ತೆ. 14th ಮೇಲೆ ನೀವು ಯಾವಾಗ ಬಂದ್ರೂ ಈ ಆಫರ್ ಅಪ್ಲಿಕೇಬಲ್ ಇರುತ್ತೆ. 15 ಡೇಸ್ ಇರುತ್ತೆ. ಎಸ್ ಸರ್, 15-16 ಡೇಸ್ ಇರುತ್ತೆ. 17 ಮಾಡಲ 19 ಮಾಡಲ್. 19 ಮಾಡಲ್ 6,25,000 ರೂಪಾಯಿಗೆ. 6,25,000 ಸೂಪರ್. I20 ಸಿಗ್ತಾ ಇದೆ ಗುರು. ನೆಕ್ಸ್ಟ್ ಇದು ಯಾವ್ದು ಸರ್? ಇದೊಂದು ಟಿಯಾಗೋ ಇದೆ ಸರ್, ಮತ್ತೆ XZ ಪ್ಲಸ್ ಬ್ಲೂ ಕಲರ್ ಸಕ್ಕತ್ತಾಗಿ ಹೊಡಿತಾ ಇದೆ ಮಾತ್ರ ಗಾಡಿ ಮಾತ್ರ. ಡುವಲ್ ಟೋನ್ ವೆಹಿಕಲ್ ಇದೆ. ಡ್ಯುಯಲ್ ಟೋನ್ ಬರುತ್ತೆ, ಬ್ಲಾಕ್ ಬರುತ್ತೆ, ಫಸ್ಟ್ ಓನರ್ ಗಾಡಿನೇ. ಇದೊಂದು 2020 ಮಾಡಲ್ ಇದೆ. ಇದೊಂದು 595 ಇದೆ ಸರ್, 595 ಇದೆ. ಫೈನಲ್ 575 ಆಗುತ್ತೆ ಎಲ್ಲ ಆಫರ್. 5,75,000ಕ್ಕೆ 20 ಮಾಡಲ್ XZ ಪ್ಲಸ್. ಅದರಲ್ಲಿ XZ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಮ್ಯಾಗ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಅಲ್ಲಿ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ ಬರುತ್ತೆ, ಹಾಗೆ ನಿಮಗೆ ಹ್ಯಾಲಜನ್ ಲೈಟ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಬಾಡಿ ಲೈನ್ ನೋಡಿ, ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನಿಲ್ಲ, ಸಿಂಗಲ್ ಓನರ್. ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಏನ್ ಸರ್? ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ, ಲೆದರ್ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ ನೋಡ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಹರ್ಮಾನ್ದೆ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಇದು ಕೂಡ ಲೆದರ್ ಸೀಟ್ಸ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರತಕ್ಕಂಥ ವೆಹಿಕಲ್. ಜಸ್ಟ್ 5,95,000 ಇದೆ. ಫೈನಲ್ ಹೇಳಿ 575 ಕ್ಲೋಸ್. 5,75,000 20 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ. ಎಷ್ಟು ಓಡಿದೆ ಸರ್ ಇದು? ಓಡಿರೋದು ಒಂದು 50,000 ಓಡಿದೆ ಸರ್. 50,000 ಓಡಿದೆ. ಜಸ್ಟ್ 50,000 ಓಡಿದೆ ಅಂತ ನೋಡಿ ಈ ಗಾಡಿ. ನೆಕ್ಸ್ಟ್ ಇದು ಯಾವ್ದು ಸರ್? ಇದು 2020 ಮಾಡಲ್ ಇದೆ ನಿಮಗೆ. 20 ಮಾಡಲಾ? ರೆನೋ ಟ್ರೈಬರ್ RXZ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್, ಬರೀ 30,000 ಓಡಿದೆ. ಜಸ್ಟ್ 30,000 ಓಡಿದೆ. 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್, ಅದರಲ್ಲೂ ಟಾಪ್ ಎಂಡ್ ಗಾಡಿ ಇದೆ. ಜಸ್ಟ್ ಟಾಪ್ ಎಂಡ್ ವೆಹಿಕಲ್ ಜಸ್ಟ್ 30,000 ಓಡಿರ್ತಕ್ಕಂಥದ್ದು ನೋಡಿ. 7 ಸೀಟರ್ ವೆಹಿಕಲ್ ಸಿಗುತ್ತೆ, ಅದರಲ್ಲೂ ಟಾಪ್ ಎಂಡ್ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ಬರುತ್ತೆ, ಸಿಯರ್ ಟೈರ್ ಬರುತ್ತೆ. ಯಾರಿಗೂ ಇದೆಲ್ಲ ಸೇಲ್ ಮಾಡ್ತಾರೆ, ಇಷ್ಟು ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್. ನಮ್ಮ ಹತ್ರ ಎಲ್ಲ ಲೆಸ್ ಡ್ರೈವನ್ ಇರುತ್ತೆ ಅಲ್ವಾ? ಬನ್ನಿ, ಲೆಸ್ ಡ್ರೈವನ್ ಗಾಡಿ ಬೇಕಾದ್ರೆ ಕೊಡ್ಸೋಣ ಅಲ್ವಾ? ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಇದೆ, 4 ಏರ್ ಬ್ಯಾಗ್ಸ್ ಇದೆ, ಲೆದರ್ ಸೀಟ್ಸ್ ಹಾಕೊಂಡಿದ್ದಾರೆ. 30,000 ಓಡಿರ್ತಕ್ಕಂಥ 7 ಸೀಟರ್ ವೆಹಿಕಲ್. ಏನು ಹೇಳ್ತೀರಾ ಸರ್ ಪ್ರೈಸ್? ಇದು ಒಂದು 675 ಇದೆ ಸರ್, 675 ಇದೆ. 655 ಕ್ಲೋಸ್ ಆಗುತ್ತೆ. 6,55,000ಕ್ಕೆ 30,000 ಓಡಿರ್ತಕ್ಕಂಥ 7 ಸೀಟರ್ ವೆಹಿಕಲ್ ಓಡಿರೋದು. ಹೌದು. ಓಕೆ, ಆನ್ ರೋಡ್ ಏನಿದೆ ಸರ್ ಇದು? ಇದು ಒಂದು 9 lakhs ಚೇಂಜ್ ಇದೆ ಸರ್. 9 lakhs ಚೇಂಜ್ ಇದೆ. 9 lakhs ಚೇಂಜ್. ಆಲ್ಮೋಸ್ಟ್ ಒಂದು 2-3 lakhs ಕಡಿಮೆ ಸಿಗುತ್ತೆ. ಹೌದು ಸರ್. 3 lakhs ಸಿಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಒಂದು ಇದಾವ ಸರ್? ಇದೊಂದು ಯಾಮಿಯೋ ಇದೆ. ಇದು ವೋಕ್ಸ್ವ್ಯಾಗನ್ ಯಾಮಿಯೋ ಇದೆ, 2018 ಮಾಡಲ್ ಗಾಡಿ ಇದೆ, ಸೆಕೆಂಡ್ ಓನರ್. 75,000 ಏನೋ ಓಡಿದೆ. 75,000 ಓಡಿದೆ. ಅದು 475 ಇದೆ ಸರ್ ಇದು ಪ್ರೈಸ್. 17 ಮಾಡಲ್ 4,75,000. 18 ಮಾಡಲ್ ವೆಹಿಕಲ್. 18 ಮಾಡಲ್ 4,75,000. 4,75,000. ಏನು ಹೇಳ್ತೀರಾ ಸರ್? ಒಳ್ಳೆ ಪ್ರೈಸ್ ಇದೆ. ಸೆಕೆಂಡ್ ಓನರ್ ಆಗಿದೆ. ಇದು 455ಕ್ಕೆ ಕ್ಲೋಸ್ ಮಾಡೋಣ. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಅಲ್ಲಿ ಇದೆ, ಮ್ಯಾಗ್ ಬರಲ್ಲ ನಿಮ್ಗೆ, ಮಿಸ್ಸಿಂಗ್ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ ನೋಡಿ, ನಿಮಗೆ ನ್ಯೂ ಶೇಪ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಲೆದರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ಜಸ್ಟ್ 4.5 ಲಕ್ಷಕ್ಕೆ ಈ ಗಾಡಿ ಫೈನಲ್ ಆಗುತ್ತೆ, ಅದರಲ್ಲೂ 18 ಮಾಡಲು 4.5 ಲಕ್ಷಕ್ಕೆ. ಹೌದು ಸರ್. ಸೂಪರ್. ನೆಕ್ಸ್ಟ್ ಇದ್ಯಾವ್ದು ಸರ್? ಗಾಡಿ ನೋಡಿ, ಯಾರು ಬಿಟ್ಟು ಹೋಗಲ್ಲ. ಡೀಸೆಲ್ ಅಲ್ಲಿ ಜಸ್ಟ್ 60,000 ಓಡಿರ್ತಕ್ಕಂಥ
TUV 300 2017 ಮಾಡಲು T8 ವೇರಿಯಂಟ್. 17 ಮಾಡಲು T8 ಟಾಪ್ ಅಂಡ್ ವೆಹಿಕಲ್ ವಿತ್ ನಿಮಗೆ ಕ್ಯಾರಿಯರ್ ಫಿಟ್ಮೆಂಟ್ ಎಲ್ಲ ಆಗಿದೆ. ನೋಡಿ ಗಾಡಿ ಒಂಥರ ಬೀಸ್ಟ್ ಲುಕ್ ಅಲ್ಲಿ ಇದೆ ಅಂತ Dual tone finish ಅಲ್ಲಿ ಇದೆ. ಎಮ್ಹಾಕ್ ಇಂಜಿನ್ ಜೊತೆಗೆ ಬರ್ತಕ್ಕಂಥದ್ದು. ಈ ಗಾಡಿಗಳೆಲ್ಲ 7 ಲಕ್ಷ ಆರಾಮಾಗಿ ಓಡ್ಬಿಡುತ್ತೆ. ಮಹೀಂದ್ರ ವೆಹಿಕಲ್ಗಳು ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಇದೆ, 60,000 ಓಡಿರ್ತಕ್ಕಂಥದ್ದು. ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕ್ಸ್ಕೊಂಡಿದ್ದಾರೆ, ಮ್ಯಾನ್ಯುವಲ್ ವೇರಿಯಂಟು, ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಟಚ್ ಆಗುತ್ತೆ ಸರ್ ಅದು ಟಚ್ ಸ್ಕ್ರೀನ್ ಸಿಸ್ಟಮ್. ಟಚ್ ಸ್ಕ್ರೀನ್ ಸಿಸ್ಟಮ್. ಓಕೆ ಸೂಪರ್ ಸರ್. ಇಷ್ಟೆಲ್ಲ ಆಪ್ಷನ್ ಇರ್ತಕ್ಕಂಥದ್ದು. ಜಸ್ಟ್ ಇಲ್ಲ, ಇಲ್ಲ, 60,000 ಓಡಿರ್ತಕ್ಕಂಥ ವೆಹಿಕಲ್. ಟಚ್ ಬರಲ್ಲ ಅಲ್ಲ, ಚಿಕ್ಕ ಸಿಸ್ಟಮ್ ಬರುತ್ತೆ ನಿಮಗೆ. ಕಂಟ್ರೋಲ್ಸ್ ಎಲ್ಲ ನಿಮಗೆ ಇದರಲ್ಲೇ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತಾ? ಏನ್ ಹೇಳ್ತೀರಿ ಸರ್ ಪ್ರೈಸ್? ಇದು ಒಂದು 775 ಇದೆ ಸರ್, 775 ಇದೆ. ಮಾಡೋಣ ಒಂದು 7.5 ಕ್ಲೋಸ್ ಆಗುತ್ತೆ. 7.5 ಆಗುತ್ತಾ? 18 ಮಾಡಲು ಡೀಸೆಲ್ 60,000. 17 ಮಾಡಲ್ ಡೀಸೆಲ್ 66,000 ಏನೋ ಓಡಿದೆ. ಫಸ್ಟ್ ಓನರ್ ವೆಹಿಕಲ್. 17 ಮಾಡಲು, ಅದರಲ್ಲೂ ಸಿಂಗಲ್ ಓನರ್, ಫಸ್ಟ್ ವಿತ್ 1 ಇಯರ್ ವ್ಯಾರಂಟಿನೂ ಬರುತ್ತೆ ವೆಹಿಕಲ್. 1 ಇಯರ್ ವಾರಂಟಿ ಸಿಗುತ್ತೆ. ಎಲ್ಲ ಗಾಡಿಗಳು ಸಿಗುತ್ತೆ. ಹಾಗೆ ನೋಡಿ ಎರ್ಟಿಗಾ ಡಿಮ್ಯಾಂಡೆಡ್ ವೆಹಿಕಲ್ ಮಾತಾಡ್ತಾ ಇದ್ವಿ. ಎರ್ಟಿಗಾ ಒಂದು 2021 ಮಾಡಲ್ ಗಾಡಿ ಇದೆ. ಫಸ್ಟ್ ಓನರ್ ವೆಹಿಕಲ್ ಬರೀ 26,000 ಓಡಿದೆ ಗಾಡಿ. ಜಸ್ಟ್ 26,000. ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ನೋಡಿ, ಆಟೋಮೆಟಿಕ್ ಎರ್ಟಿಗಾ ಯಾರಾದ್ರೂ ಹುಡುಕ್ತಾ ಇದ್ರೆ, ಲಾಂಗ್ ವೆಹಿಕಲ್ 7 ಸೀಟರ್ ವೆಹಿಕಲ್ ಯಾರಾದ್ರೂ ಹುಡುಕ್ತಾ ಇದ್ರೆ ನೋಡಿ ಈ ಗಾಡಿ. ಅದ್ರಲ್ಲಿ ಆಟೋಮೆಟಿಕ್ ವೆಹಿಕಲ್ 20,000 ಕಿಲೋಮೀಟರ್ ಓಡಿದೆ ಅಲ್ವಾ? 26,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ. ಮ್ಯಾಗ್ ಬರುತ್ತೆ, ZXi ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ, ಕ್ರೋಮ್ ಡೋರ್ ಹ್ಯಾಂಡಲ್ ವಿತ್ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಕಂಪೇಟಿಬಿಲಿಟಿ ಸಿಸ್ಟಮ್ ಬರುತ್ತೆ. ನೋಡ್ಬೋದು 7 ಸೀಟರ್ ವೆಹಿಕಲ್ ಕ್ಲೀನ್ ಕಂಡೀಷನ್ ಮೇಂಟೈನ್ ಆಗಿರ್ತಕ್ಕಂಥ ಒನ್ ಆಫ್ ದ ಕ್ಲೀನೆಸ್ಟ್ ಎರ್ಟಿಗಾ. ಅದರಲ್ಲಿ 26,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್. 1095 ಇದೆ ಸರ್, ಇದು 1095 ಇದೆ. ಆಗುತ್ತೆ ಒಂದು 1070 ವರೆಗೂ ಕ್ಲೋಸ್ ಆಗುತ್ತೆ. 10,70,000 ಕ್ಲೋಸ್ ಆಗುತ್ತೆ. ಮಾರ್ಕೆಟ್ ರೇಟ್ 14 ಲಕ್ಷ ಸಮಥಿಂಗ್ ಏನೋ ಇದೆ ಅನ್ಸುತ್ತೆ. ಇಲ್ಲ, ಇನ್ನ ಜಾಸ್ತಿ ಇದೆ. ಇದು ಆಟೋಮೆಟಿಕ್ ವೆಹಿಕಲ್ 15 lakhs ಅಬೌವ್ ಇದೆ. 15 lakhs ಅಬೌವ್ ಇದೆ. 15 lakhs ಅಬೌವ್ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 4-5 lakhs ಡಿಫರೆನ್ಸ್ ಬರುತ್ತೆ. 5-6 ಲಕ್ಷ ಡಿಫರೆನ್ಸ್ ಬರುತ್ತೆ. 26,000 ಓಡಿದೆ ಅಷ್ಟೇ. ಹಾಗೆ ಇದೆಯಾ ಸರ್ ಮರಾಜೋ? ಇದು 7 ಸೀಟರ್ ವೆಹಿಕಲ್. ದೊಡ್ಡ ವೆಹಿಕಲ್ ನೋಡಿ, ಮಹೇಂದ್ರ ಮರಾಜೋ ಇದೆ. 2019 ಮಾಡಲ್ ಗಾಡಿ ಇದೆ. ಫಸ್ಟ್ ಓನರು M6 ವೇರಿಯಂಟ್. ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಒಂದು 68,000 ಏನೋ ಓಡಿದೆ ಅಷ್ಟೇ. 68,000 ಡೀಸೆಲ್ ಅಲ್ಲಿ. ಡೀಸೆಲ್ ಮರಾಜೋ 7 ಸೀಟರ್. 7 ಸೀಟರ್ ವೆಹಿಕಲ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಫ್ರಂಟ್ ಗ್ರಿಲ್ ಎಲ್ಲ ಕ್ಲೀನ್ ಮೇಂಟೈನ್ ಆಗಿದೆ. 9893 ನಂಬರ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ಇದೆ, ಮತ್ತೆ ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, ಮಟೀರಿಯಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಕ್ಯಾಬಿನ್ ಬರುತ್ತೆ ಅಂತಾನೆ ಹೇಳ್ಬೋದು. ಹಿಂದ್ಗಡೆ ಕೂಡ ನೋಡ್ಬೋದು. ರೇರ್ ನಿಮ್ಗೆ ಕಾಣಿಸಲ್ಲ ಗೊತ್ತಿಲ್ಲ, ತುಂಬಾ ಸ್ಪೇಷಿಯಸ್ ಬರುತ್ತೆ. ಆಮೇಲೆ ಮತ್ತೆ ಥೈ ಸಪೋರ್ಟ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬ್ರಾಡ್ ಸೀಟ್ಸ್ ಕೂಡ ಬರುತ್ತೆ. 19 ಮಾಡಲು ಸಿಂಗಲ್ ಓನರ್, 63,000 ಡೀಸೆಲ್ ಓಡಿರ್ತಕ್ಕಂಥ ಮರಾಜೋ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಇದು ಒಂದು 895 ಇದೆ ಸರ್ ಇದು ಪ್ರೈಸ್. ಮಾಡೋಣ ಒಂದು 870 ಕ್ಲೋಸ್ ಆಗುತ್ತೆ. 8,70,000. 19 ಮಾಡಲು ಸಿಂಗಲ್ ಓನರ್ ಡೀಸೆಲ್ 63,000 ಓಡಿದೆ ಅಷ್ಟೇ. ಹಾಗೆ TUV 300 ಇನ್ನೊಂದಿದೆ ಸರ್. ಇದು ಲೆಸ್ ಡ್ರಿವನ್ ಇದೆ ಸರ್. ಇದು ಬರೀ 31,000 ಓಡಿದೆ. ಇದು ಜಸ್ಟ್ 31,000 ಓಡಿದೆ ಆನ್ ರೆಕಾರ್ಡ್. 2016 ಮಾಡಲ್ ಇದೆ ಇದು. ಓಕೆ, ಸೇಮ್ T8 ವೇರಿಯಂಟ್. 16 ಮಾಡಲು ಡೀಸೆಲ್. 16 ಮಾಡಲ್ ಡೀಸೆಲ್ 30,000 ಓಡಿದೆ. 31,000 ಓಡಿದೆ ಅಷ್ಟೇ. ಓಕೆ, ತುಂಬಾ ಕಡಿಮೆ ಓಡಿರ್ತಕ್ಕಂಥ ಅದು ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಟೈರ್ ಇದೆ. ಅದು ನಿಮಗೆ ಟೈರ್ ಕೂಡ ಚೇಂಜಸ್ ಆಗಿಲ್ಲ. ಲೆದರ್ ಸೀಟ್ಸ್ ನೋಡಬಹುದು, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಇದು ಕೂಡ 7 ಸೀಟರ್ ವೆಹಿಕಲ್ ಬರುತ್ತೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ಇದನ್ನು ಓಕೆ, ಒಂದು 695 ಏನೋ ಇದೆ. ಮಾಡೋಣ ಇದನ್ನು 670 ಕ್ಲೋಸ್ ಆಗುತ್ತೆ. 6,70,000 ರೂಪಾಯಿಗೆ 31,000 ಓಡಿರ್ತಕ್ಕಂಥ ಡೀಸೆಲ್ ಗಾಡಿ. ಎಸ್ ಸರ್. ಲೋನ್ ಕೂಡ ಆಗುತ್ತೆ. 16 ಮಾಡಲು ಸಿಂಗಲ್ ಓನರ್ ವಿತ್ ವ್ಯಾರಂಟಿನೂ ಬರುತ್ತೆ. ವಿತ್ ವಾರಂಟಿ, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಹೌದು ಸರ್. Volkswagen Vento ಕೂಡ ಇದೆ, ನೋಡಬಹುದು. ಹೇಳಿ ಸರ್. ಇದೊಂದು Volkswagen Vento ಇದೆ, ಹೈಲೈನ್ ವೇರಿಯಂಟ್, ಪೆಟ್ರೋಲ್ ಮ್ಯಾನುವಲ್ ಗಾಡಿ. ಇದು 2018 ಮಾಡಲ್ ಇದೆ. 18 ಮಾಡಲ್ ಇದು. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಡಿರೋದು ಒಂದು 72,000 ಓಡಿದೆ. 72,000 ಡೀಸೆಲ್, 72,000 ಪೆಟ್ರೋಲ್ ಮ್ಯಾನುವಲ್. ಹೈಲೈನ್ ವೇರಿಯಂಟ್ ಇದೆ. ಇದು ಹೈಲೈನ್ ಬರುತ್ತೆ. ಎಲ್ಲ ಆಪ್ಷನ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ ಸಮೇತ ಬರುತ್ತೆ, ಕ್ರೋಮ್ ಡೋರ್ ಹ್ಯಾಂಡಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಡಿಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ, ಮ್ಯಾನುವಲ್ ವೇರಿಯಂಟ್, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ರೇರ್ AC ವೆಂಟ್ಸ್ ಬರುತ್ತೆ, ಸ್ಪೇಷಿಯಸ್ ಕ್ಯಾಬಿನ್ ಕೂಡ ಇದೆ, ಡಿಫಾಗರ್ ಕೂಡ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಇದು ಒಂದು 725 ಇದೆ ಸರ್. ನಿಮಗೆ ಪ್ರೈಸ್ ಕೋಟಿಂಗ್ ಪ್ರೈಸ್ ಆಗುತ್ತೆ. ಇದನ್ನು 7 ಲಕ್ಷವರೆಗೂ ಕ್ಲೋಸ್. 7 ಲಕ್ಷ. ಮಾಡಲ್ ಏನಂದ್ರೆ 2018 ಮಾಡಲ್. 18 ಮಾಡಲ್ ಹೈಲೈನ್ ಫಸ್ಟ್ ಓನರ್ ಗಾಡಿ. ಲೋನ್ ಕೂಡ ಆಗುತ್ತೆ. ಲೋನ್ ಡಿಸ್ಕೌಂಟ್ ಮಾಡಕ್ ಹೋಗಲ್ಲ. ಒಂದು 50ರಿಂದ ಎಷ್ಟು ತಂದ್ರೂ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ಗಳು. ಬ್ಯಾಂಕ್ ಲೋನ್ಗಳೇ ಪಾಸಿಬಲ್ ಇದೆ ಸರ್. ಬ್ಯಾಂಕ್ ಲೋನ್ ಅಲ್ಲೂ ಮಾಡೋಣ, ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಅಷ್ಟೇ. ಹಾಗೆ ಬ್ರಿಯೋ, ರೆಡ್ ಕಲರ್ ಬ್ರಿಯೋ ಕೂಡ ಇದೆ. ಹೇಳಿ ಸರ್. ಹೋಂಡಾ ಬ್ರಿಯೋ ಒಂದು 2017 ಮಾಡಲ್ ಇದೆ. ಮಿಡ್ ವರ್ಷನ್ ಇದೆ, S ವೇರಿಯಂಟ್, ಫಸ್ಟ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಇದು ಕೂಡ 57,000 ಓಡಿದೆ ಅಷ್ಟೇ. 57,000 ಸಿಂಗಲ್ ಓನರ್. ಓಕೆ, ಬ್ರಿಯೋ ನೋಡಿ, ಹೋಂಡಾ ಬ್ರಿಯೋ. ಇಡೀ ಮಾರ್ಕೆಟ್ ಅಲ್ಲಿ ಇಷ್ಟು ಕಡಿಮೆ ಓಡಿರ್ತಕ್ಕಂಥ ಬ್ರಿಯೋ ಸಿಗಲ್ಲ ನಿಮಗೆ. ಆಲ್ಮೋಸ್ಟ್ 80% ಟೈರ್ ಇದೆ.
ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ಪುಟ್ಟ ಗಣೇಶ ಇದ್ದಾರೆ, ಮ್ಯಾನ್ಯಲ್ ವೇರಿಯಂಟು, ಕುಷನ್ ಫಿನಿಷಲ್ ಸೀಟು, ಇಂಟೀರಿಯರ್ ತುಂಬ ವೆಲ್ ಮೇಂಟೈನ್ ಆಗಿದೆ. ಕಡಿಮೆ ಓಡಿರ್ತಕ್ಕಂಥ 54,000ನ 57,000 ಹೊಡಿದೆ. 7,000 ಏನು ಹೇಳ್ತಾರೆ ಸರ್ ಪ್ರೈಸ್? ಇದು ಒಂದು 465 ಇದೆ ಸರ್ ನಿಮಗೆ. 4,65,000 2017 ಮಾಡಲು. 17 ಮಾಡಲು 4,65,000 465 4,65,000ಕ್ಕೆ 17 ಮಾಡಲು. 17 ಮಾಡಲು 445ಗೆ ಕ್ಲೋಸ್ ಆಗುತ್ತೆ ವಿತ್ ಆಫರ್. ಸೂಪರ್, ಒಳ್ಳೆ ಪ್ರೈಸ್ ಗುರು. ಹೌದು ಸರ್. ಓಕೆ, ಲೋನ್ ಕೂಡ ಆಗುತ್ತೆ ನಿಮಗೆ ಅದರಲ್ಲಿ. ಹಾಗೆ ನೋಡಿ, ಈ ಗಾಡಿ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಟಾಟಾ ಪಂಚ್ ಬರೀ 18,000 ಬರೀ 18,000 ಹೊಡಿದೆ. 18,000 23 ಮಾಡಲ್ ಇದೆ. 23 ಮಾಡಲು ಅಕಾಂಪ್ಲಿಷ್ಡ್ ವೇರಿಯಂಟ್ ಇದೆ, ಆಟೋಮೆಟಿಕ್ ಇದೆ ಅದರಲ್ಲೂ. ಓಕೆ, ಅದರಲ್ಲೂ ಆಟೋಮೆಟಿಕ್ DRLs ಬರುತ್ತೆ ಇದರಲ್ಲಿ. ಬರುತ್ತೆ ಸರ್. DRLs ಬರುತ್ತೆ, ಮತ್ತೆ ನಿಮಗೆ ಹ್ಯಾಲಜನ್ ಲೈಟ್ಸ್ ಬರುತ್ತೆ. ಓಕೆ, ಬ್ರಾಂಡೆಡ್ ಟೈಪ್ ಆಫ್ ಇದೆ. ಮ್ಯಾಗ್ ಬರುತ್ತೆ ಸರ್, ಇದು ಮ್ಯಾಗ? ಇದು ಇಲ್ಲ ಮ್ಯಾಗ್ ಅಲ್ಲ, ರಿಮ್ ವೀಲ್ ಬರುತ್ತೆ ಅಲ್ಲ. ಹೌದು. ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ, ಆಟೋಮೆಟಿಕ್ ವೇರಿಯಂಟು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಸೈಡ್ ಇಂಡಿಕೇಟರ್ಸ್, ಮಿರರ್ ಸಮೇತ ಬರುತ್ತೆ. ಜಸ್ಟ್ 18,000 ಓಡಿರ್ತಕ್ಕಂಥ ಪಂಚ್ ಆಟೋಮೆಟಿಕ್. ಹೇಳ್ತೀರಾ ಸರ್ ಪ್ರೈಸ್? ಇದೊಂದು 845 ಇದೆ ಸರ್. 845 23 ಮಾಡಲು 23 ಮಾಡಲ್ 18,000 ಓಡಿದೆ. ಹೌದು ಸರ್. 8,45,000 ಅದರಲ್ಲೂ ನೆಗೋಷಿಯಬಲ್ ಮಾಡೋಣ ಸರ್. ವಿತ್ ಸಿಲ್ವರ್ ಕಾಯಿನ್. ಎಸ್ ಸರ್, ಬರುತ್ತೆ. ವಿತ್ ಸಿಲ್ವರ್ ಕಾಯಿನ್ ಬರುತ್ತೆ, ವಿತ್ RTO ಚಾರ್ಜಸ್ ಫ್ರೀ ಬರುತ್ತೆ, ಪೆಟ್ರೋಲು ಬರುತ್ತೆ ಫುಲ್ ಟ್ಯಾಂಕ್. ಇಟ್ ಕ್ಯಾನ್ ಬಿ ಪಾಸಿಬಲ್ ಅಪ್ ಟು 8 lakhs. 825 ನಾನು ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಆಫರ್. ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಹಾಗೆ ಕ್ವಿಡ್ ಹೇಳಿ. ಕ್ವಿಡ್ ಒಂದು 2019 ಮಾಡಲ್ ಗಾಡಿ ಇದೆ. ಇದು ಓಡಿರೋದು ಕಡಿಮೆ, ಒಂದು 25,000-26,000 ಓಡಿದೆ ಅಷ್ಟೇ. 26,000 RXT ವೇರಿಯಂಟ್ 1 ಲೀಟರ್ ವೆಹಿಕಲ್ ಇದು. 1 ಲೀಟರ್ RXT ವೆಹಿಕಲ್, ಒಳ್ಳೆ ಪವರ್ಫುಲ್ ಇಂಜಿನ್ ಸಮೇತ ಬರುತ್ತೆ ನಿಮಗೆ. ಇದರಲ್ಲಿ 800 ಇಂಜಿನ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ ನೋಡ್ಬೋದು. ಹಾಗೆ ಸೈಡ್ ಇಂಡಿಕೇಟರ್ಸ್ ಬರಲ್ಲ. ಓಕೆ, ಲೆದರ್ ಸೀಟ್ಸ್ ನೋಡ್ಬೋದು, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. 1 ಲೀಟರ್ ಇಂಜಿನ್ ಅಲ್ಲೇ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರೋದು. ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಏರ್ ಬ್ಯಾಗ್ ಬರುತ್ತೆ. ಓಕೆ, ಏನು ಹೇಳ್ತೀರಾ ಸರ್ ಪ್ರೈಸ್? ಇದೊಂದು 395 ಇದೆ ಸರ್. 395 ಯಾವ ಮಾಡಲು? 2019 ಮಾಡಲ್. 19 ಮಾಡಲು 3,95,000 ರೂಪಾಯಿ 1 ಲೀಟರ್ ಇಂಜಿನ್ ಕೊಡ್ತೀರಾ? ಹೌದು, ಅದು ಕೂಡ ಬರೀ 26,000 ಓಡಿದೆ. 26,000 ಓಡಿರ್ತಕ್ಕಂಥ ಕ್ವಿಡ್ ಸಿಗುತ್ತೆ ನೋಡಿ. ಹಾಗೆ ಸೂಪರ್. ಹಾಗೆ ಚಿಕ್ಕ ಗಾಡಿ ಬೇಕು ಅಂದ್ರೆ ಅದೂ ಇದೆ. ಇದೊಂದು i10 ಒಂದಿದೆ, 2015 ಮಾಡಲ್ ಇದೆ, ಸೆಕೆಂಡ್ ಓನರ್ ವೆಹಿಕಲ್. 80,000 ಏನೋ ಓಡಿದೆ. ಒಂದು 345 ಇದೆ ಸರ್ ಇದು. 15 ಮಾಡಲು 3,40,000 ನೆಗೋಷಿಯಬಲ್ ಮಾಡೋಣ ಸರ್. 20,000 ಅಪ್ಲಿಕೇಬಲ್ ಅಲ್ವಾ? 20,000 ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲೂ ಇದಕ್ಕೂ ಸಿಲ್ವರ್ ಕಾಯಿನ್ ಬರುತ್ತೆ, ಪೆಟ್ರೋಲು ಫ್ರೀ ಬರುತ್ತೆ, RTO ಚಾರ್ಜಸ್ ಫ್ರೀ ಆಗುತ್ತೆ. 3,25,000 ರೂಪಾಯಿ. ಈ ಕ್ಯಾನ್ ಟ್ರೈ ದಿಸ್ ನೋಡಿ. ಸೆಕೆಂಡ್ ಓನರ್ ಆಗಿದೆ. ಅದೇ ಒಂದು ಬಿಟ್ರೆ 15 ಮಾಡಲು ಲೋನ್ ಕೂಡ ಆಗುತ್ತೆ ನಿಮಗೆ. ಆಗುತ್ತೆ, ಮಾಡಿಸ್ಕೊಡ್ತೀನಿ ಸರ್. ಸೂಪರ್. ಕಾರ್ ಅಂಡ್ ಬೈಕಲ್ಲಿ ಕಡಿಮೆ ಓಡಿರೋದು ಅಷ್ಟೇ ಅಲ್ಲದೆ ಲೋ ಬಜೆಟ್ ಕಾರ್ ಕೊಡ್ತಾರೆ ಅಂತ ಇಷ್ಟೆಲ್ಲ ವಿಡಿಯೋ ಆದ್ಮೇಲೆ ಇವಾಗ ಗೊತ್ತಾಗ್ತಾ ಇರೋದು ನನಗೆ. ಹೌದು ಸರ್. ಹೇಳಿ ಸರ್. ಇದೊಂದು 2013 ಮಾಡಲ್ ಇದೆ, ಸೆಕೆಂಡ್ ಓನರ್ ವೆಹಿಕಲ್. 61,000 ಓಡಿದೆ, ಎರಾ ಪ್ಲಸ್ ಇಯೋನು. 13 ಮಾಡಲು 61,000 ಓಡಿದೆ. ಪ್ರೈಸ್ ಕೂಡ ಕ್ರೇಜಿ ಆಗಿದೆ. ಹೇಳಿ ಸರ್. ಸರ್ ಒಂದು 255 ಇದೆ ಸರ್ ಪ್ರೈಸ್. ಎಲ್ಲ ಆಫರ್ಸ್ ಎಲ್ಲ ಅಪ್ಲಿಕೇಬಲ್ ಆದ್ಮೇಲೆ 235ಕ್ಕೆ ಕ್ಲೋಸ್ ಆಗುತ್ತೆ. 2,35,000ಕ್ಕೆ ಕ್ಲೋಸ್ ಆಗುತ್ತೆ. 2013 ಇಯೋನ್ ಎರಾ ಪ್ಲಸ್. 61,000 ಕಿಲೋಮೀಟರ್ ಓಡಿದೆ. ನಿಮಗೆ ಇದಕ್ಕೆ ಸರ್ವಿಸ್ ವಾರಂಟಿ ಏನಾದರೂ ಸಿಗುತ್ತಾ? ಇದಕ್ಕೂ ವಾರಂಟಿ ಸಿಗುತ್ತೆ. 6 ಮಂತ್ ವಾರಂಟಿ ಬರುತ್ತೆ. 6 ಮಂತ್ ವಾರಂಟಿ ಸಿಗುತ್ತೆ. ನೋಡಿ, ನಿಮಗೆ ನಾರ್ಮಲ್ ಲೋಕಲ್ ತಗೊಂಡ್ರೆ ಇಷ್ಟು ಕಡಿಮೆ ಪ್ರೈಸ್ಗೆ, ಅದರಲ್ಲೂ 13 ಮಾಡಲು, ಅದರಲ್ಲೂ ಸೆಕೆಂಡ್ ಓನರ್ ಸಿಂಗಲ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಇಯಾನ್ ಸಿಗಲ್ಲ ನಿಮಗೆ. ಅದರಲ್ಲೂ 13 ಮಾಡಲು ಲೋನ್ ಆಗುತ್ತಾ? ಫಿನಾನ್ಸ್ ಮಾಡ್ಬೋದಾ? ಟ್ರೈ ಮಾಡೋಣ, ಟ್ರೈ ಮಾಡ್ಬೋದಲ್ವಾ? 2,35,000 ರೂಪಾಯಿಗೆ ಆಗುತ್ತೆ ನೋಡಿ. ನಿಮಗೆ ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್, ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟರ್ ಆಗಿದೆ. ಅಫ್ಕೋರ್ಸ್ ನಿಮಗೆ ಲೋ ಬಜೆಟ್ ಅಂತ ಹೇಳಿದ್ರೆ ಸ್ವಲ್ಪ ಆಚೆ ಈಚೆ ಇದ್ದೇ ಇರುತ್ತೆ. ಸೊ 2,25,000 ರೂಪಾಯಿ ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ಈಕೋ, ದೊಡ್ಡ ವೆಹಿಕಲ್. ಈಕೋ ಒಂದಿದೆ ಸರ್, 2018 ಮಾಡಲ್ ಇದೆ, ಫಸ್ಟ್ ಓನರ್ ವೆಹಿಕಲ್. 18 ಮಾಡಲ್ ಫಸ್ಟ್ ಓನರ್. 5 ಸೀಟರ್ AC ವೇರಿಯಂಟ್ ಇದೆ ಇದು. 5 ಸೀಟರ್ AC ಬರುತ್ತೆ. ಫ್ರಂಟ್ ಅಲ್ಲಿ ಗಾರ್ಡ್ ಹಾಕಿಸ್ಕೊಂಡಿದ್ದಾರೆ ನೋಡ್ಬೋದು, ಬಂಪರ್ ಗಾರ್ಡು ವಿತ್ ಲೈಟ್ಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ನಿಮಗೆ. ಹಾಗೆ ಆಲ್ಮೋಸ್ಟ್ ನಿಮಗೆ ಒಂದು 80% ಟೈರ್ ಇದೆ. ರಿಮ್ ವೀಲ್ ಡೆಫಿನೆಟ್ಲಿ ರಿಮ್ ವೀಲ್ ಬರೋದು ಇದರಲ್ಲಿ. AC ವೇರಿಯಂಟ್ ಆಗಿರುತ್ತೆ. ಪೈನರ್ ಸಿಸ್ಟಮ್ ಇದೆ, ಮ್ಯಾನ್ಯುವಲ್ ವೇರಿಯಂಟು. 5 ಸೀಟರ್ ವೆಹಿಕಲ್ ಬರುತ್ತೆ. ಹಿಂದ್ಗಡೆ ಲಾರ್ಜ್ ಸ್ಪೇಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ ಆಗಿದೆ. ಏನು ಹೇಳ್ತೀರಿ ಸರ್? 18 ಮಾಡಲ್ ವೆಹಿಕಲ್. ಇದೊಂದು 425 ಇದೆ ಸರ್. 425 ಇದೆ. 4 ಲಕ್ಷ ಕ್ಲೋಸ್ ಆಗುತ್ತೆ ಗಾಡಿ. 4 ಲಕ್ಷಕ್ಕೆ 18 ಮಾಡಲ್ ಸಿಂಗಲ್ ಓನರ್ ಈಕೋ. ಹೌದು ಸರ್. ಸೂಪರ್.